ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಡಾಕ್ಟರ್ ವೆಂಕಟರಮಣ ಸ್ವಾಮಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಜ್ಞಾನದ ಮಾರ್ಗದರ್ಶಕ ಹಾಗೂ ಲೇಖಕ. ಇವತ್ತಿನ ತರಗತಿನಲ್ಲಿ NCERT ನ ಕಾಮನ್ ಆಗಿ ಎಲ್ಲಾ ಸ್ಟೇಟ್ಗಳು ಅನುಸರಿಸ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ NCERT ಬುಕ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. 6th ಇಂದ 12th ವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ 6th ಸೈನ್ಸ್ ಅನ್ನ ಒಂದು ಚಾಪ್ಟರ್ ಅನ್ನ ತೆಗೆದುಕೊಂಡು ಕೀ ನೋಟ್ಸ್ ಅನ್ನ ತೆಗೆದುಕೊಂಡು ಅದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ, ಹೇಗೆ ಕೋರಿಲೇಟೆಡ್ ಬರ್ತವೆ ಕ್ವಶನ್ಸ್ಗಳು ಅನ್ನೋದನ್ನ ಅನಾಲಿಸಿಸ್ ಮಾಡೋಣ. ಇದು ಟೆಟ್ ಮತ್ತು CET ಪ್ರೈಮರಿ ಟೀಚರ್ಸ್ ಮತ್ತು ಹೈಸ್ಕೂಲ್ ಟೀಚರ್ಸ್ ಬರೆಯೋರಿಗೆ ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ಮುಂದೆ ಬರುವಂತ PCPSI ಎಕ್ಸಾಮ್ಗಳಂತೂ ಬೇಸಿಕ್ ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಬರ್ತವೆ. AB ಗ್ರೇಡ್ ನ ಹುದ್ದೆಗಳಿಗೆ ಇದನ್ನು ಮುಂದುವರೆದಂತ ಅಪ್ಲೈಡ್ ಆಗಿ ಕೇಳಬಹುದು, ಬಟ್ ಈ ಲೋಯರ್ ಲೆವೆಲ್ ಎಕ್ಸಾಮ್ಸ್ ಗಳಿಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಒಂದು ಚಾಪ್ಟರ್ ನ ನೋಡೋಣ ಇವತ್ತು. 6ನೇ ತರಗತಿ ವಿಜ್ಞಾನ ಪುಸ್ತಕದಿಂದ ವಿಜ್ಞಾನದ ಅದ್ಭುತ ಪ್ರಪಂಚ ಅನ್ನುವಂತ ಒಂದು ಚಾಪ್ಟರ್ ನ ಆಯ್ಕೆ ಮಾಡಿಕೊಂಡು ಈ ಚಾಪ್ಟರ್ ನಲ್ಲಿ ಇಂಪಾರ್ಟೆಂಟ್ ಕೀ ನೋಟ್ಸ್ ಏನಿದೆ ಅದು ಎಕ್ಸಾಮ್ ದೃಷ್ಟಿಯಿಂದ ನಾವು ಹೇಗೆ ಅದನ್ನ ಪಾಯಿಂಟ್ ಮಾಡ್ಕೋಬೇಕು, ಹೇಗೆ ಜ್ಞಾಪಕದಲ್ಲಿ ಇಟ್ಕೋಬೇಕು, ಇದು ಮುಂದುವರೆದಂತ ಕ್ವಶನ್ಸ್ಗೆ ಹೇಗೆ ಕೋರಿಲೇಟೆಡ್ ಮಾಡಬೇಕು, ಸಂಬಂಧವನ್ನ ಕಲ್ಪಿಸಬೇಕು ಅನ್ನೋದನ್ನ ನೋಡೋಣ ಇವತ್ತಿನ ತರಗತಿಯಿಂದ ನೋಡೋಣ. ಈಗ ನೋಡಿ, ವಿಜ್ಞಾನದ ಅದ್ಭುತ ಪ್ರಪಂಚ ಅನ್ನುವಂಥದ್ದು 6th ಸ್ಟ್ಯಾಂಡರ್ಡ್ ನ ಮೊದಲನೇ ಅಧ್ಯಾಯ. ಇದ್ರೊಳಗೆ ಏನೇನ್ ಬರ್ತವೆ ಅಂತ ಅಂದ್ರೆ, ನಾವು ತಿನ್ನುವಂತ ಆಹಾರದ ಆಧಾರದ ಮೇಲೆ ನಾವು ಸಸ್ಯ ಆಹಾರ ತಿಂತೀವ, ಪ್ರಾಣಿ ಆಹಾರ ತಿಂತೀವ, ಎರಡನ್ನು ತಿಂತೀವ ಅನ್ನೋದ್ರ ಮೇಲೆ 3 ಇದಾಗಿ ಮಾಡ್ಕೊಟ್ಟಿರ್ತಾರೆ. 3 ಡಿವಿಷನ್ ಆಗಿ ಮಾಡ್ಕೋಬಹುದು, 3 ವಿಭಾಗಗಳಾಗಿ ವಿಂಗಡಿಸಬಹುದು. ಒಂದನ್ನ ತೆಗೆದುಕೊಂಡ್ರೆ ಹರ್ಬಿವೋರಸ್ ಅಂತ ಇದೆ ಇಂಗ್ಲಿಷ್ ಅಲ್ಲಿ. ಹರ್ಬಿವೋರಸ್ ಅಂದ್ರೆ ಸಸ್ಯ ಆಹಾರ. ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳನ್ನ ತಿನ್ನುವ ಪ್ರಾಣಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸಸ್ಯಾಹಾರಿಗಳು ಅಂತ ಕರಿತೀವಿ. ಸಸ್ಯನೇ ನೇರವಾಗಿ ತಿನ್ನಬಹುದು ಅಥವಾ ಸಸ್ಯದ ಉತ್ಪನ್ನಗಳನ್ನ ನೇರವಾಗಿ ತಿನ್ಬಹುದು. ಈಗ ಸಸ್ಯಾಹಾರ ಅಂತ ತೆಗೆದುಕೊಂಡಾಗ, ಈಗ ಉದಾಹರಣೆಗೆ ನೀವು ರ್ಯಾಬಿಟ್, ಗೋಟು, ಶೀಪು ಇವೆಲ್ಲ ನೇರವಾಗಿ ಹುಲ್ಲನ್ನ ತಿಂದು ಗಿಳೆಗಳನ್ನ ತಿಂದು ಬದುಕ್ತವೆ. ಸಸ್ಯ ಉತ್ಪನ್ನಗಳು ಅಂದ್ರೆ ಈಗ ಉದಾಹರಣೆಗೆ ನಾವು ನೇರವಾಗಿ ಹುಲ್ಲನ್ನ ಇದನ್ನ ತಿನ್ನಕ್ಕಾಗದೇ ಇರಬಹುದು, ಆದ್ರೆ ರೈಸ್ ಅನ್ನ ನಾವು ಮಾಡ್ಕೊಂಡು ತಿಂತೀವಲ್ಲ, ನಾವು ಕೂಡ ಸಸ್ಯಾಹಾರನೇ ಆಗಿರ್ತೀವಿ. ಆಗ ಮುಂದೆ ಮುಂದುವರೆದಂತ ನೋಡೋಣ, ಅದನ್ನ ಅಷ್ಟೇ ತಿಂದ್ರೆ ಸಸ್ಯಾಹಾರಿಗಳು ನಾವು. ಓಕೆ, ಸಸ್ಯ ಅದರ ಉತ್ಪನ್ನಗಳನ್ನ ತಿಂದು ಬದುಕುವಂತಹ ಪ್ರಾಣಿಗಳನ್ನ ಸಸ್ಯಾಹಾರಿಗಳು ಅಂತ ಕರೀತಾರೆ. ಇದಕ್ಕೊಂದಷ್ಟು ಉದಾಹರಣೆಗಳು ಗೊತ್ತಿರ್ಬೇಕು ನಿಮ್ಗೆ. ಉದಾಹರಣೆಗೆ ಕುರಿ, ಮೇಕೆ, ಹಸು, ಓಕೆ, ಮತ್ತೆ ಮಾನವ ಕೂಡ ಸಸ್ಯಾಹಾರವನ್ನು ತಿಂದು ಬದುಕುವಂತ ನೋಡಿದೀನಿ ನೀವು. ಮುಂದಕ್ಕೆ ನೋಡೋಣ ಅದು ಮುಂದುವರೆದಾಗ ಏನಾಗುತ್ತೆ ಅಂತ. ಇಷ್ಟು ಗೊತ್ತಿರೋ ಸಾಕಿದು. ಹರ್ಬಿವೋರಸ್ ಅಂದ್ರೆ ಸಸ್ಯಾಹಾರವನ್ನು ತಿಂದು ಬದುಕುವಂತ ಜೀವಿಗಳು. ನೆಕ್ಸ್ಟ್ ಕಾರ್ನಿವೋರಸ್, ಕೆಲವು ಪ್ರಾಣಿಗಳು ಇತರ ಪ್ರಾಣಿಗಳನ್ನ ತಿನ್ನುವಂತ ಪ್ರಾಣಿ ತಿಂದು ಜೀವನವನ್ನ ಮಾಡುವಂತಕ್ಕೆ ಮಾಂಸಾಹಾರಿಗಳು ಅಂತ ಹೇಳ್ತೀವಿ. ಈಗ ಮಾಂಸಾಹಾರಿಗಳು, ಉನ್ನತ ಮಾಂಸಾಹಾರಿ ಅದೆಲ್ಲ ಬರ್ತವೆ. ಒಟ್ಟಾರೆ ಮಾಂಸಾಹಾರಿಗಳನ್ನ ನೋಡೋಣ. ಈಗ ಹುಲಿ, ಸಿಂಹ, ಚಿರತೆ ಇವು ಊಟ ಇಲ್ಲ ಅಂತ ಯಾವತ್ತೋ ಒಂದಿನ ಗ್ರಾಸ್ ಅನ್ನ ತಿನ್ನಕ್ಕಾಗಲ್ಲ, ಮಾಂಸವನ್ನೇ ತಿಂದು ಬದುಕುವಂತವು. ಓಕೆ, ಆ ತರದ ಜೀವಿಗಳನ್ನ ನಾವು ಕಾರ್ನಿವೋರಸ್ ಮಾಂಸಾಹಾರಿಗಳು ಅಂತ ಹೇಳ್ತೀವಿ. ಓಕೆ, ಇನ್ನು ಮುಂದುವರೆದಂತೆ ನೋಡಿದ್ರೆ ಮಿಶ್ರಾಹಾರಿಗಳು ಅಂತ ಹೇಳಿದೆ. ಈಗ ನಾನು ಸಸ್ಯಾಹಾರಿ ಅಂತ ಹೇಳಿದೆ, ಸಸ್ಯಾಹಾರವನ್ನ ತಿನ್ನುವಂತವು. ಮಾಂಸಾಹಾರಿಗಳು ಅಂತ ಹೇಳಿದೆ, ಮಾಂಸವನ್ನು ತಿಂದು ಬದುಕುವಂತವು. ಇವೆರಡನ್ನು ತಿನ್ನುವಂತವಕ್ಕೆ ಮಿಶ್ರಾಹಾರಿಗಳು, ಆಮ್ನಿವೋರಸ್ ಅಂತ ಕರೀತಾರೆ. ಆಮ್ನಿವೋರಸ್ ಅಂತ ಹೇಳ್ತೀವಿ. ಸಸ್ಯಾಹಾರ ಮತ್ತು ಪ್ರಾಣಿಹಾರ ಎರಡನ್ನೂ ತಿಂದು ಬದುಕುವಂತವು. ಈಗ ಮಾನವ ಕೂಡ ಇದು ಮಿಶ್ರಾಹಾರಿ. ಸಸ್ಯ ಮೂಲದಿಂದನೂ ಬಂದಂತ ಫುಡ್ ಅನ್ನ ತಿಂತೀವಿ ನಾವು, ಪ್ರಾಣಿ ಮೂಲದಿಂದ ಬಂದಿರುವಂತಹ ಫುಡ್ ಅನ್ನು ತಿಂತೀವಿ. ಕಾಗೆ ಮಾಂಸಾಹಾರವನ್ನು ತಿನ್ನುತ್ತೆ, ಸಸ್ಯಾಹಾರವನ್ನು ತಿನ್ನುತ್ತೆ. ಬೆಕ್ಕು, ಈ ತರದವೆಲ್ಲ ಮಿಶ್ರಾಹಾರಿಗಳು. ಒಂದ್ ಸ್ವಲ್ಪ ಎಕ್ಸಾಂಪಲ್ ಬೇಸಿಸ್ ಮೇಲೆ ಕೇಳ್ಬಿಡ್ತಾನೆ, ಅಪ್ಲೈಡ್ ಅಲ್ಲಿ ಹೋದಾಗ ಗೊತ್ತಿರ್ಬೇಕು. ನಾವು ತಿನ್ನುವಂತ ಆಹಾರ ಪದ್ಧತಿಯ ಆಧಾರದ ಮೇಲೆ ಜೀವಿಗಳನ್ನ 3 ವಿಭಾಗಗಳಾಗಿ ವಿಂಗಡಿಸ್ಕೋಬಹುದು: ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು. ಓಕೆ, ಇಷ್ಟು ಇರಬೇಕು. ಮತ್ತೆ ಅದಕ್ಕೆ ಉದಾಹರಣೆಗಳು ಗೊತ್ತಿರಬೇಕು. ಉದಾಹರಣೆಗಳನ್ನ ಆದಷ್ಟು ನಮ್ಮ ಲೋಕಲ್ ನಲ್ಲಿ ನಮ್ಮ ಹಾಗೆ ಫೆಮಿಲರ್ ಆಗಿರುವಂತಹ ಜೀವಿಗಳನ್ನೇ ಕೇಳ್ತಾನೆ. ಅದ್ರ ಬಗ್ಗೆ ನಿಮ್ಗೆ ಒಂದ್ ಸ್ವಲ್ಪ ಅರಿವಿನಿಂದ ಬರಿಬೇಕಾಗತ್ತೆ. ಕೆಲವು ಮಿಶ್ರಾಹಾರಿಗಳು ಕನ್ಫ್ಯೂಸ್ ಅನ್ನ ತಂದ್ಬಿಡ್ತವೆ, ಅದನ್ನ ನೋಡಿ ಬರಿಬೇಕಾಗುತ್ತೆ. ಓಕೆ, ಇಷ್ಟೇ ಇದ್ರೊಳಗೆ ಇರೋದು. ಮುಂದಿನ ಇದಕ್ಕೂ ಸ್ಲೈಡ್ಗೆ ಹೋಗೋಣ. ಓಕೆ, ಅಷ್ಟೇ ನನ್ನ ಚಾಪ್ಟರ್. ಓಕೆ, ಎರಡನೇದು ಜೀವ ಜಗತ್ತಿನಲ್ಲಿ ವೈವಿಧ್ಯತೆಗಳು. ವೈವಿಧ್ಯತೆ ಅಂದ್ರೆ ಜೀವಿಗಳ ಒಂದು ವಿಶೇಷವಾದಂತ ಲಕ್ಷಣಗಳನ್ನ ನಾವು ವೈವಿಧ್ಯತೆ, ಡೈವರ್ಸಿಟಿ ಅಂತ ಹೇಳ್ತೀವಿ. ಬಯೋಡೈವರ್ಸಿಟಿ ಅಂತ ಕೇಳಿರ್ತೀರ ನೀವು, ವೈವಿಧ್ಯತೆ ಅಂತ ಹೇಳ್ತೀವಿ. ಪರಿಸರದಲ್ಲಿ ಏನೇನನ್ನ ನೋಡ್ಬೋದು ಸಸ್ಯಗಳಲ್ಲಿ ಅಂತ ನೋಡೋದಾದ್ರೆ, ಸಸ್ಯಗಳಲ್ಲಿ
ಮರಗಳು ಅಂತ ಮಾಡ್ಕೊಳ್ತೀವಿ. ಮರಗಳು ಅಂದ್ರೆ ಏನು? ಕಠಿಣವಾಗಿರ್ತವೆ, ಇವು ಗಟ್ಟಿಯಾಗಿರ್ತವೆ, ದಪ್ಪಾಗಿರ್ತವೆ. ಯೂಸ್, ಈಗ ಉದಾಹರಣೆಗೆ ನೀವು ನೋಡೋದಾದ್ರೆ ಬಿಗ್ ಬ್ಯಾನಿಯನ್ ಟ್ರೀ, ದೊಡ್ಡ ಆಲದ ಮರ. ಓಕೆ, ಎಕರೆಗಟ್ಲೆ ಇದೆ, ದೊಡ್ಡದೊಂದು ದಪ್ಪ, ಕಠಿಣವಾಗಿರ್ತವೆ, ದಪ್ಪದಾದಂತಾಗಿರ್ತವೆ. ಕಂದು ಬಣ್ಣ ಅಥವಾ ಮರದ ಮೇಲೆ ಇದು ಕಲರ್ ಚೇಂಜಸ್ ಆಗುತ್ತೆ. ಕಲರ್ ಏನು ಇಂಪಾರ್ಟೆಂಟ್ ಅಲ್ಲ, ಎತ್ತರವಾಗಿ ಬೆಳಿತವೆ. ಇಂಥವನ್ನ ನಾವು ಮರಗಳು ಅಂತ ಕರಿತೀವಿ. ಮರಗಳು ಅಂತಂದ್ರೆ ಮೇನ್ ಸ್ಟೆಮ್ ಇರ್ತವೆ, ಬ್ರಾಂಚಸ್ ಕವಲುಗಳು ಇರ್ತವೆ, ದೊಡ್ಡದಾಗಿ ಬೆಳೆದಿರ್ತವೆ. ಇವುಗಳನ್ನ ಮರಗಳು ಅಂತ ಹೇಳ್ತೀವಿ. ಮರಗಳು ಅಂತ ತೆಗೆದುಕೊಂಡಾಗ ಆಲದ ಮರ, ಅರಳಿ ಮರ, ಈ ತರದ ಪೀಪಲ್ ಟ್ರೀ, ಬ್ಯಾನಿಯನ್ ಟ್ರೀ, ಈ ತರದವನ್ನ ಮರ ಅಂತ ಕರೆಯೋದು. ಅಲ್ಲೇ ಇರುತ್ತೆ, ಆಲದ ಮರ ಅಂತಾನೆ ಬಳಸ್ತೀವಿ. ಅಷ್ಟೊಂದೇನು ಕನ್ಫ್ಯೂಷನ್ ತರೋದಿಲ್ಲ. ಇನ್ನು ಎರಡನೇದು ಶರ್ಪ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದೊಳಗೆ ಪೊದೆಗಳು ಅಂತ ಹೇಳ್ತೀವಿ. ಕೆಲವು ಮರಗಳು ಎತ್ತರ ಆಗಿರೋದಿಲ್ಲ, ತುಂಬಾ ಎತ್ತರಕ್ಕೆ ಇರೋದಿಲ್ಲ. ಉದಾಹರಣೆಗೆ ನೀವು ರೋಸ್ ಪ್ಲಾಂಟ್ ನೋಡಿರ್ತೀರ, ತುಂಬಾ ಎತ್ತರ ಇರೋದಿಲ್ಲ, ಬುಷಿ ತರ ಇರುತ್ತೆ, ಅದಕ್ಕೆ ಪೊದೆಗಳು ಅಂತ ಕರೆಯೋದನ್ನ. ಓಕೆ, ಇವು ಕಂದು ಬಣ್ಣವನ್ನ ಹೊಂದಿರ್ತವೆ ಕಾಂಡಗಳು, ಮತ್ತು ರೆಬ್ಬೆ ಕುಂಬೆಗಳು ತುಂಬಾ ಕಡಿಮೆ ಇರ್ತವೆ ಇವಕ್ಕೆ. ಓಕೆ, ಗಟ್ಟಿಯಾಗಿರ್ತವೆ. ಈಗ ಉದಾಹರಣೆಗೆ ಇದನ್ನ ತೆಗೆದುಕೊಂಡ್ರೆ, ರೋಸ್ ಅನ್ನು ತೆಗೆದುಕೊಂಡಾಗ ಗಟ್ಟಿಯಾಗಿರುವಂತ ಸ್ಟೆಮ್ ಅನ್ನ ನೋಡ್ಬೋದು. ಓಕೆ, ಐಬಿಸ್ಕಸ್, ದಾಸವಾಳ, ರೋಸು, ಈ ತರದವೆಲ್ಲ ನೋಡಿರ್ತೀರ. ನೆಕ್ಸ್ಟ್ ಇವನ್ನ ಪೊದೆಗಳಂತ ಹಿಂಗಿಸ್ತೀವಿ. ಮರಗಳು ಅಂತ ಅಂದ್ಮೇಲೆ ಎತ್ತರವಾಗಿ ಬೆಳೆಯುವಂತವು, ದಪ್ಪದಾದಂತ ಕಾಂಡವನ್ನ ಹೊಂದಿರುವಂತವು, ರಂಬೆ ಕೊಂಬೆಗಳನ್ನ ಹೊಂದಿರುವಂತವು, ಯೂಸ್ ಆಗಿ ಬೆಳೆಯುವಂತವು. ಪೊದೆಗಳು ಅಂತ ಅಂದ್ರೆ ಸ್ವಲ್ಪ ಎತ್ತರಕ್ಕೆ ಬೆಳೆಯೋದಿಲ್ಲ, ನಮ್ಮ ಹೈಟ್ ಲೆವೆಲ್ಗೆ ಇರ್ತವೆ, ಗಟ್ಟಿಯಾದ ಕಾಂಡವನ್ನ ಹೊಂದಿರ್ತವೆ. ಇವು ಅಂದ್ರೆ ಮರಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇವು ಚಿಕ್ಕವು. ಇವಕ್ಕೆ ಉದಾಹರಣೆಗಳು ಯಾವ್ಯಾವು ಅಂತ ಅಂದ್ರೆ, ಈಗ ಗುಲಾಬಿ, ಐಬಿಸ್ಕಸ್, ದಾಸವಾಳ, ಈ ತರದವೆಲ್ಲ ಪೊದೆಗಳು. ಮೂಲಿಕೆಗಳು ಅಂತ ಹೇಳ್ತೀವಿ, ಹರ್ಬ್ಸ್ ಅಂತ ಹೇಳ್ತೀವಿ. ಹರ್ಬ್ಸ್, ಟ್ರೀಸು, ಶರ್ಬ್ಸು, ಹರ್ಬ್ಸ್. ಇಂಗ್ಲಿಷ್ ಅಲ್ಲಿ ತುಂಬಾ ಈಸಿ, ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಇದೆ. ಕನ್ನಡದಲ್ಲೂ ಅಷ್ಟೇ, ಮರಗಳು, ಪೊದೆಗಳು ಮತ್ತು ಮೂಲಿಕೆಗಳು ಅಂತ ಹೇಳ್ತೀವಿ. ಇವು ಸಾಫ್ಟ್ ಆಗಿರ್ತವೆ, ಅಂದ್ರೆ ತೆಳುವಾಗಿರ್ತವೆ, ಎಳೆ ಕಾಂಡವನ್ನ ಹೊಂದಿರ್ತವೆ, ಹಸ್ರಾಗಿರ್ತವೆ. ಉದಾಹರಣೆಗೆ ಟೊಮೆಟೊ, ಕೊರಿಯಾಂಡರ್, ಕೊತ್ತಂಬರಿ, ಇವೆಲ್ಲ ಒಂದು ಇದರ ಹಂತಕ್ಕೆ, ಅಂದ್ರೆ 1 ಅಡಿ 1.5 ಅಡಿ ಆ ಹಂತಕ್ಕೆ ಬರುವಂತವು. ಅಂತವನ್ನ ನಾವೇನಂತ ಕರಿತೀವಿ ಅಂದ್ರೆ ಮೂಲಿಕೆಗಳು ಅಂತ ಕರಿತೀವಿ. ಮೂಲಿಕೆಗಳು, ಹರ್ಬ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಟ್ರೀಸು, ಶರ್ಬ್ಸು, ಹರ್ಬ್. ಇದರ ಆಧಾರದ ಮೇಲೆ ಮೊದಲಿಗೆ ಕ್ಲಾಸಿಫಿಕೇಶನ್ ನ ಬಾಟ್ನಿನಲ್ಲಿ ಸ್ಟಾರ್ಟ್ ಮಾಡಿದ್ದು, ಸಸ್ಯಗಳನ್ನ ವಿಂಗಡಿಸೋದಕ್ಕೆ. ನೆಕ್ಸ್ಟ್ ಮೂರನೇದು ನೆಲಬಳ್ಳಿಗಳು ಅಂತ ಹೇಳ್ತಾರೆ. ಇದನ್ನ ಕ್ಲೈಂಬರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಹಾಗೆ ಹಬ್ಕೊಂಡು ಹೋಗುವಂತವು, ದುರ್ಬಲ ಕಾಂಡವನ್ನು ಹೊಂದಿರ್ತವೆ. ಕಾಂಡ ತುಂಬಾ ದೊಡ್ಡದಾಗಿರಲ್ಲ. ನೀವೆಲ್ಲ ಇದನ್ನೆಲ್ಲ ನೋಡಿರ್ತೀರ, ಕುಂಬಳದ ಗಿಡದ್ದು, ಮತ್ತೆ ಇದನ್ನ ರಿಡ್ಜ್ ಗಾರ್ಡ್, ಈ ತರದವನ್ನ ಗಾರ್ಡ್ ಇರೋನ್ನೆಲ್ಲ ನೋಡಿರ್ತೀರ. ಸಾಫ್ಟ್ ಆಗಿರುವಂತಹ ಕಾಂಡ ಇರುತ್ತೆ. ಓಕೆ, ಕಾಂಡ ದುರ್ಬಲವಾದಂತಹ ಕಾಂಡವನ್ನು ಹೊಂದಿರುತ್ತೆ. ಇವಕ್ಕೆ ಆಧಾರ ಇರಲ್ಲ. ಆಧಾರ ಇಲ್ಲದೆ ಇರೋದ್ರಿಂದನೇ ಮಣ್ಗಂಟ್ಕೊಂಡು, ಯಾವುದೋ ಮರಕ್ಕೆ ಅಂಟ್ಕೊಂಡು ಹಬ್ಕೊಂಡು ಹೋಗುವಂತದ್ದು ಇದು. ಓಕೆ, ನೆಲದ ಮೇಲೆ ಹರಡ್ಕೊಂಡು ಬೆಳೆಯುತ್ತೆ. ಓಕೆ, ಉದಾಹರಣೆಗೆ ನೋಡೋದಾದ್ರೆ ಕುಂಬಳದ ಇದನ್ನ ನೋಡಿರ್ತೀರಾ, ಸೋತೆ, ಮತ್ತೆ ಇದನ್ನ ಕುಕುಂಬರು, ಇದೆಲ್ಲ ಆಸ್ಗಾರ್ಡು, ಈ ತರದವನ್ನೆಲ್ಲ ನೋಡ್ಬೋದು ಬಳ್ಳಿಗಳು. ಈಗ ಒತ್ತಾರೆ ಒಂದ್ಸಲ ನೋಡ್ಕೊಂಡ್ಬೇಡ, ಸಸ್ಯಗಳನ್ನ ಅವತರ ಎತ್ತರಕ್ಕೆ ಅನುಗುಣವಾಗಿ, ಅದರ ಸ್ವಭಾವಕ್ಕೆ ಅನುಗುಣವಾಗಿ 5 ಗುಂಪುಗಳಾಗಿ ಮಾಡ್ಕೋಬಹುದು. ಉದಾಹರಣೆಗೆ ಒಂದನೇದು ನೋಡೋದಾದ್ರೆ ಟ್ರೀಸ್, ಮರಗಳು. ಎರಡನೇದು ಶರ್ಬ್ಸ್, ಪೊದೆಗಳು. ಮೂರನೇದು ಮೂಲಿಕೆಗಳು. ನಾಲ್ಕನೇದು ನೆಲಬಳ್ಳಿಗಳು. ಇನ್ನ 5ನೇದನ್ನ ಕ್ಲೈಂಬರ್ಸ್ ನ ಎತ್ತರಕ್ಕೆ ಬೆಳೆಯುವನ್ನು ಕೂಡ ನೋಡ್ಬೋದು ನೀವು. ಪೆಪ್ಪರು ಇವತ್ತರೆಲ್ಲ ಅವಕ್ಕೆ ಸಪೋರ್ಟ್ ಅನ್ನ ಕೊಟ್ಟು ಬೆಳೆಸ್ತೀವಿ ನಾವು. ಓಕೆ, ಅಂದ್ರೆ ಅದಕ್ಕೆ ಆಧಾರ ಇಲ್ದೇನೆ ಬೆಳೆಯಕ್ಕೆ ಹೋಗಲ್ಲ. ಅವು ಆಧಾರ ಕೊಟ್ಟು ಬೆಳೆಸುವಂತವನ್ನಾಗಿ ಇಂಗ್ಲಿಸ್ಕೊಳ್ತೀವಿ ನಾವು. ನೆಕ್ಸ್ಟ್ ನೋಡೋಣ, ನಾಳಗಳು. ಸಸ್ಯದ ಎಲೆಗಳನ್ನ, ನಾಳಗಳನ್ನ ಆಧಾರದ ಮೇಲೆ ಸಸ್ಯಗಳನ್ನ ನೋಡೋಣ. ಒಟ್ಟಾರೆ ಸಸ್ಯಗಳನ್ನ 2 ಗುಂಪುಗಳಾಗಿ ಇಂಗ್ಲಿಸಬಹುದು. ಒಂದು ಮಾನೋಕಾಟ್, ಏಕದಳ ಸಸ್ಯಗಳು. ಇನ್ನೊಂದು ಡೈಕಾಟ್, ದ್ವಿದಳ ಸಸ್ಯಗಳು. ಮಾನೋಕಾಟ್ ಅಂತ ತೆಗೆದುಕೊಂಡಾಗ, ಈಗ ತೆಂಗಿನ ಗರಿದು ಒಂದು ಗರಿ ಎಳೆದ್ಬಿಟ್ಟು ನೀವು ಬಿಟ್ಬಿಟ್ಟು ಎಳ್ಕೊಂಡು ಹೋಗ್ಬಿಟ್ರೆ ಕೊನೆವರೆಗೂ ಹೊರಟೋಗ್ಬಿಡುತ್ತೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಜಾಲಬಂಧ ವಿನ್ಯಾಸ ಅಂತ ಕರಿತೀವಿ. ಜಾಲಬಂಧ ವಿನ್ಯಾಸ ಅಂದ್ರೆ ಇದನ್ನ ನಾಳ ಒಂದೇನೆ ಹೊಡ್ಕೊಂಡು ಹೋಗುವಂಥದ್ದು, ಜಾಲಬಂಧ ವಿನ್ಯಾಸವನ್ನ ಹೊಂದಿರ್ತವೆ. ಇನ್ನೊಂದು ಸಮಾನಾಂತರ ವಿನ್ಯಾಸವನ್ನ ಹೊಂದಿರ್ತೇವೆ. ಒಂದ್ ನಿಮಿಷ. ನಾಳದ ಆಧಾರದ ಮೇಲೆ, ವಿನ್ಯಾಸದ ಆಧಾರದ ಮೇಲೆ 2 ಭಾಗವನ್ನ ಮಾಡ್ಕೊಳ್ತೀವಿ. ಒಂದು ಡೈಕಾಟು, ಇನ್ನೊಂದು ಮಾನೋಕಾಟು. ನಾಳ ಪ್ಯಾರಲಲ್ ವಿನೇಷನ್ ಅಂತ ಹೇಳ್ತೀವಿ ಕನ್ನಡದೊಳಗೆ, ಇಂಗ್ಲಿಷ್ ಅಲ್ಲಿ. ಕನ್ನಡದೊಳಗೆ ನಾಳ ವಿನ್ಯಾಸಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ತೆಂಗಿನ ಗರಿ ಇದನ್ನ ಎಳೆದ್ರೆ ಕೊನೆವರೆಗೂ ಹೊರಟೋಗ್ಬಿಡುತ್ತೆ. ಇತವು ಪ್ಯಾರಲಲ್, ರೈಲ್ವೆ ಪ್ಯಾರಲಲ್ ರೀತಿಯಲ್ಲಿ ಇರ್ತವೆ. ಇನ್ನೊಂದು ರೆಟಿಕ್ಯುಲೇಟ್ ವಿನೇಷನ್ ಅಂತ ಹೇಳ್ತೀವಿ, ಜಾಲಬಂಧ ವಿನ್ಯಾಸ ಅಂತ ಹೇಳ್ತೀವಿ. ಮಂದವಾಗಿರುವಂತಹ ನಾರುಗಳನ್ನ ಹೊಂದಿರ್ತವೆ. ಉದಾಹರಣೆಗೆ ಅರಳಿ ಎಲೆ ಬಿದ್ದಿರುತ್ತೆ,
ಅದ್ರಲ್ಲೆಲ್ಲ ತಿಂದ್ಬಿಟ್ಟು ಬಲೆ ರೀತಿನಲ್ಲಿ ಇರುತ್ತೆ, ನೋಡಿದಿರ ನೆಟ್ ಲೈಕ್ ಸ್ಟ್ರೆಚಸ್ ಇರುತ್ತೆ, ಅಂತವನ್ನ ಜಾಲಬಂಧ ವಿನ್ಯಾಸ ಅಂತ ಹೇಳ್ತೀವಿ. ಈಗ ಜಾಲಬಂಧ ವಿನ್ಯಾಸ ಹೆಂಗಿರುತ್ತೆ ಅಂತ ನೋಡೋದಾದ್ರೆ, ಒಂದು ಅರಳಿ ಎಲೆನ ತೆಗೆದುಕೊಂಡ್ರೆ ಈ ತರ ಬಲೆ ರೀತಿನಲ್ಲಿ ಇರುತ್ತೆ. ಇದು ದ್ವಿದಳ ಸಸ್ಯಗಳಲ್ಲಿ ಇರುತ್ತೆ ಜಾಲಬಂಧ ವಿನ್ಯಾಸ. ಇನ್ನೊಂದು ಸಮಾನಾಂತರ ವಿನ್ಯಾಸ, ಪ್ಯಾರಲಲ್ ವಿನೇಷನ್ ಅಂತ ಹೇಳ್ತೀವಿ. ಇದು ತೆಂಗಿನ ಗರಿ ಇದ್ರಲ್ಲೆಲ್ಲ ನೋಡ್ಬೋದು ನೀವು, ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ, ಅಂದ್ರೆ ಒಂದು ಎಲೆಗೂ ಇನ್ನೊಂದು ಎಲೆಗೂ. ಬಾಳೆ ಎಲೆ ನೋಡಿದೀರಾ, ಒಂದ್ ಸ್ವಲ್ಪ ಹೊಡೆದ್ರೆ ಹೊಡೆದೋಗ್ಬಿಡುತ್ತೆ, ಕಾರಣ ಪ್ಯಾರಲಲ್ ವಿನೇಷನ್ ಅನ್ನ ಹೊಂದಿರುತ್ತೆ, ಅಂದ್ರೆ ಸಮಾನಾಂತರ ವಿನ್ಯಾಸವನ್ನ ಹೊಂದಿರುತ್ತೆ. ಉದಾಹರಣೆಗೆ ಹಳ್ಳಿಲಿ ರೈತರು ಎಷ್ಟು ಬುದ್ಧಿವಂತರು ಅಂದ್ರೆ, ಬಾಳೆ ಎಲೆಯನ್ನ ಕಟ್ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಮಧ್ಯಾಹ್ನ ಮೇಲೆ ಕಟ್ ಮಾಡಿ ಅಂತ ಹೇಳ್ತಾರೆ, ಕಾರಣ ಬೆಳಗ್ಗೆ ಟೈಮ್ನಲ್ಲಿ ಒಡೆದೋಗ್ಬಿಡುತ್ತೆ, ಪ್ಯಾರಲಲ್ ವಿನೇಷನ್ ಇರುತ್ತೆ, ಒಡೆದೋಗ್ಬಿಟ್ರೆ ಉಪಯೋಗ ಬರಲ್ಲ ಅದು. ಮಧ್ಯಾಹ್ನ ನಂತರ ಏನಾಗುತ್ತೆ ಅಂದ್ರೆ ಈಟ್ಗೆ ಮೆಂಡಾಗಿರುತ್ತೆ ಸಸ್ಯ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದ್ರಲ್ಲೇನು ಗೊಂದಲ ಮಾಡ್ಕೊಳ್ಳೋದು ಬೇಡ. ಸಸ್ಯದ ನಾಳದ ಆಧಾರದ ಮೇಲೆ ಎರಡು ಗುಂಪುಗಳನ್ನಾಗಿ ಮಾಡ್ಕೊಳ್ತೀವಿ, ಒಂದು ಮಾನೋಕಾಟು, ಇನ್ನೊಂದು ಡೈಕಾಟು. ಏಕದಳ ಸಸ್ಯಗಳು, ದ್ವಿದಳ ಸಸ್ಯಗಳು. ಏಕದಳ ಸಸ್ಯಗಳಲ್ಲಿ ಸಮಾನಾಂತರ ವಿನ್ಯಾಸ ಕಂಡುಬರುತ್ತೆ, ದ್ವಿದಳ ಸಸ್ಯಗಳಲ್ಲಿ ಜಾಲಬಂಧ ವಿನ್ಯಾಸ ಕಂಡುಬರುತ್ತೆ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಪ್ಯಾರಲಲ್ ವಿನೇಷನ್ ಅಂತ ಕರೀತಾರೆ, ಪ್ಯಾರಲಲ್ ವಿನೇಷನ್ ಅಂತ ಹೇಳ್ತೀವಿ. ಇದಕ್ಕೆ ರೆಟಿಕ್ಯುಲೇಟ್ ವಿನೇಷನ್ ಅಂತ ಕರೀತಾರೆ, ರೆಟಿಕ್ಯುಲೇಟ್ ವಿನೇಷನ್. ಅದಕ್ಕೆ ದ್ವಿದಳ ಸಸ್ಯಗಳ ಎಲೆಗಳು ತುಂಬಾ ಗಟ್ಟಿ ಇರ್ತವೆ, ಕಾರಣ ಏನು ಅಂತಂದ್ರೆ ರೆಟಿಕ್ಯುಲೇಟ್ ವಿನೇಷನ್ ನ ಹೊಂದಿರ್ತವೆ. ಏಕದಳ ಸಸ್ಯಗಳ ಎಲೆಗಳು ತುಂಬಾ ಸಾಫ್ಟ್ ಆಗಿರ್ತವೆ, ಕಾರಣ ಪ್ಯಾರಲಲ್ ವಿನೇಷನ್, ಸಮಾನಾಂತರ ವಿನ್ಯಾಸವನ್ನ ಹೊಂದಿರ್ತವೆ. ಓಕೆ, ಎಲೆಗಳ ವಿನ್ಯಾಸದ ಆಧಾರದ ಮೇಲೆ ಎರಡು ಗುಂಪುಗಳಾಗಿ ಮಾಡ್ಬೋದು. ಉದಾಹರಣೆ ಗೊತ್ತಿರಲಿ, ಡೈಕಾಟ್ ಅವಕ್ಕೆ ನಿಮ್ಗೆ ಉದಾಹರಣೆಗಳು ಗೊತ್ತಿರ್ತವೆ, ಎಲ್ಲವೂ ಅರಳಿ ಮರ, ಬಸ್ರಿ ಮರ, ಈ ತರ ಆಲದ ಮರ, ಇವತ್ತೆಲ್ಲ ಡೈಕಾಟ್ ಅಲ್ಲಿ ಇರುವಂತವು. ಮಾನೋಕಾಟ್ ಅಂತ ತೆಗೆದುಕೊಂಡಾಗ ಹುಲ್ಲು, ಬಾಳೆ ಮತ್ತೆ ಕಬ್ಬು, ಇವೆಲ್ಲವೂ ಕೂಡ ಮಾನೋಕಾಟ್ಗೆ ಉದಾಹರಣೆಗಳಾಗಿರ್ತವೆ. ಇದೆಲ್ಲ ಜೀವನದಲ್ಲಿ ನೋಡಿರುವಂತದ್ದೇ. ಅದಕ್ಕೆ ಕೀನ್ ಅಬ್ಸರ್ವೇಷನ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಕೀನ್ ಅಬ್ಸರ್ವೇಷನ್ ಅಂದ್ರೆ ಎನ್ವೈರನ್ಮೆಂಟಲ್ ನಾವ್ ಇರ್ತೀವಿ, ಸೂಕ್ಷ್ಮವಾಗಿ ನೋಡಿದೀವಾ ಇಲ್ವಾ ಅನ್ನೋದಕ್ಕೂ ಅಬ್ಸರ್ವೇಷನ್ಗೂ ಕೀನ್ ಅಬ್ಸರ್ವೇಷನ್ಗೂ ತುಂಬಾ ವ್ಯತ್ಯಾಸ ಇದೆ. ಯಾವುದೋ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರು ಒಂದು ಸತ್ತೋಗಿರೋ ಮಂಕಿನ ಟೇಬಲ್ ಮೇಲೆ ಇಟ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡ್ತಿದ್ರಂತೆ. ಎಕ್ಸ್ಪ್ಲೈನ್ ಮಾಡ್ಬೇಕಾರೆ, ಡೆಮೋ ಮಾಡ್ಬೇಕಾರೆ ಅವ್ರು ಹೇಳಿದ್ರಂತೆ, ನಾನ್ ಮಾಡೋದನ್ನ ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೇಕು, ನಾನ್ ಮಾಡ್ದಾಗೆ ನೀವು ಮಾಡ್ಬೇಕು ಅಂತ. ಆಗ ಸ್ಟೂಡೆಂಟ್ಸ್ ಎಲ್ಲ ಒಂದ್ ಸ್ವಲ್ಪ ಅಲರ್ಟ್ ಆದ್ರು, ಕಾರಣ ಅವರು ಮಾಡ್ಬೇಕಾಗಿಲ್ಲ. ಪ್ರೊಫೆಸರ್ ಮಂಕಿ ಮೂಗುಗಳಿಗೆ ಬೆರಳನ್ನ ತೋರಿಸಿ ಅದನ್ನ ನಾಲ್ಗೆ ಮೇಲೆ ಇಟ್ಕೊಂಡ್ರಂತೆ. ಎಲ್ಲರೂ ಬಂದು ಹಾಗೆ ಮಾಡಿದ್ರು, ಮಂಕಿ ಮೂಗಿಗೆ ಬೆರಳು ತೋರಿಸಿದ್ರು, ಅದನ್ನ ನಾಲ್ಗೆ ಮೇಲೆ ಇಟ್ಕೊಂಡು ಅವ್ರವ್ರ ಪ್ಲೇಸ್ಗೆ ಹೋಗಿ ನಿಂತ್ಕೊಂಡ್ರು. ಪ್ರೊಫೆಸರ್ ಅವ್ರನ್ನೂ ಅಬ್ಸರ್ವ್ ಮಾಡಿ ಕೊನೆ ಕ್ವಶನ್ಸ್ ಕೇಳಿದ್ರಂತೆ, ನಾನ್ ಮಾಡೋದನ್ನ ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರಾ? ಹೌದು ಸರ್ ಮಾಡಿದ್ವಿ. ನಾನ್ ಮಾಡ್ದಾಗೆ ನೀವು ಮಾಡಿದ್ರ ಅಂತ. ಹೌದು ಸರ್ ಮಾಡಿದ್ವಿ ಅಂತ ಹೇಳಿದ್ರಂತೆ. ಆಗ ಪ್ರೊಫೆಸರ್ ಹೇಳಿದ್ರಂತೆ, ನಾನು ಮಂಕಿ ಮೂಗುಗಳಿಗೆ ಬೆರಳನ್ನ ತೋರಿಸ್ಬೇಕಾದ್ರೆ ಇದನ್ನ ತೋರಿಸ್ದೆ, ಅಂದ್ರೆ ತೋರ್ ಬೆರಳನ್ನ ತೋರಿಸ್ದೆ, ನಾಲ್ಗೆ ಮೇಲೆ ಇಟ್ಕೋಬೇಕಾದ್ರೆ ಈ ಬೆರಳನ್ನ, ಮಧ್ಯದ ಬೆರಳನ್ನ ಇಟ್ಕೊಂಡೆ, ನೀವ್ಯಾರು ಅಬ್ಸರ್ವೇ ಮಾಡಲಿಲ್ಲ ಅಂತ. ಅದು ಅಬ್ಸರ್ವೇಷನ್ ಅಂದ್ರೆ ಸೂಕ್ಷ್ಮ ಗ್ರಹಿಕೆ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಈ ಉದಾಹರಣೆಗೆ ನೀವು PSI ತೆಗೆದುಕೊಂಡ್ರೆ, ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಹೂ ಯಾವ ಕಲರ್ ಇರುತ್ತೆ ಅನ್ನೋದು ಒಂದು ಕ್ವಶನ್ಸ್, ಲೆಮನ್ ಹೂ ಯಾವ ಕಲರ್ ಇರುತ್ತೆ ಅನ್ನೋದು ಒಂದು ಕ್ವಶನ್ಸ್. ನೀವು KS ಗೆ ತೆಗೆದುಕೊಂಡಾದ್ರೆ 2014 KS ಫಿಲಿಮ್ಸ್ ಒಂದು ಕ್ವಶನ್ಸ್ ಕೇಳಿದ್ರೆ, ಗೆಣಸು ಸಸ್ಯದ ಯಾವ ಭಾಗ ಅನ್ನೋದು ಒಂದು ಕ್ವಶನ್ಸ್, ಇದು ಲವಂಗ ಯಾವ ಭಾಗ ಅನ್ನೋದು ಒಂದು ಕ್ವಶನ್ಸ್. ಅದರಿಂದ ನಾವು ಎಲ್ಲವನ್ನೂ ನೋಡಿದ್ರೆ ಒಂದ್ ಸ್ವಲ್ಪ ಕೀನ್ ಅಬ್ಸರ್ವೇಷನ್ ಅಲ್ಲಿ ನೋಡ್ಬೇಕು. ಅಬ್ಸರ್ವೇಷನ್ಗೂ ಕೀನ್ ಅಬ್ಸರ್ವೇಷನ್ಗೂ ವ್ಯತ್ಯಾಸ ಇದೆ, ಸೂಕ್ಷ್ಮ ಗ್ರಹಿಕೆಯನ್ನ ಅಳವಡಿಸ್ಕೋಬೇಕಾಗತ್ತೆ. ಓಕೆ, ನಾನು ಈಗಾಗಲೇ ಹೇಳಿದೀನಿ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ವಿನ್ ಆಗ್ಬೇಕಾದ್ರೆ 5 ಕ್ವಾಲಿಟೀಸ್ ಇರಬೇಕು. ಫಾಸ್ಟ್ ರೀಡಿಂಗ್ ಇರಬೇಕು, ಫಾಸ್ಟ್ ಗ್ರಾಸ್ಪಿಂಗ್ ಇರಬೇಕು, ಸಡನ್ ಡಿಸಿಷನ್ ಇರಬೇಕು, ಇವತ್ತಿಗೆ ಅಪ್ಡೇಟ್ ಆಗಿರ್ಬೇಕು, ಕೀನ್ ಅಬ್ಸರ್ವೇಷನ್ ಇರಬೇಕು. ವಿಜ್ಞಾನ ಒಂದರಲ್ಲೇ ಎಲ್ಲ ಎಲ್ಲವತ್ರಲ್ಲೂ ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನಾಳಗಳು. ಬೇರಿನ ವಿಧಗಳು. ರೂಟ್ ಕೆಲಸ ಏನು? ನೀರು ಮತ್ತು ಲವಣಗಳನ್ನ ಹೀರಿ ಸಸ್ಯಕ್ಕೆ ಕಳಿಸೋದು. ಓಕೆ, ಈ ಬೇರ್ನಲ್ಲಿ 2 ರೀತಿ ಬೇರುಗಳನ್ನ ನೋಡ್ಬೋದು. ಒಂದು ತಾಯಿ ಬೇರಿನ ವ್ಯೂಹ, ಇನ್ನೊಂದು ತಂತು ಬೇರಿನ ವ್ಯೂಹ. ಓಕೆ, ತಾಯಿ ಬೇರಿನ ವ್ಯೂಹ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಟ್ಯಾಪ್ ರೂಟ್. ಇದು ಸಾಮಾನ್ಯವಾಗಲ್ಲ, ಡೈಕಾಟ್ ಅಲ್ಲೇ ಇರುತ್ತೆ, ದ್ವಿದಳ ಸಸ್ಯಗಳಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ಪ್ರೈಮರಿ ರೂಟ್, ಪ್ರಾಥಮಿಕ ಬೇರೆ ಇರುತ್ತೆ, ದ್ವಿತೀಯ ಬೇರೆ ಇರುತ್ತೆ, ತೃತೀಯ ಬೇರೆ ಇರುತ್ತೆ. ತೃತೀಯ ಬೇರುಗಳು ನೀರನ್ನ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತವೆ. ಬೆಸ್ಟ್ ಇರಿಗೇಷನ್ ಮೆಥಡ್ ಯಾವುದು ಅಂದ್ರೆ ಡ್ರಿಪ್ ಇರಿಗೇಷನ್. ಕಾರಣ ಏನು ಅಂತಂದ್ರೆ, ಈ ಡ್ರಿಪ್ ಅಲ್ಲಿ ನೀರು ಒಂದೊಂದೇ ಹನಿ ಬೀಳ್ತಾ ಇರತ್ತೆ, ಆ ಒಂದೊಂದೇ ಹನಿನ ಟಸ್ಸರಿ ರೂಟ್ಸ್ಗಳು ಹೀರ್ಕೊಂಡು ಹೋಗ್ತವೆ, ಅದನ್ನ ನೀರು ವ್ಯಯ ಆಗೋದಿಲ್ಲ. ಈ ಡ್ರಿಪ್ ಇರಿಗೇಷನ್ ಅನ್ನುವಂತ ವಿಧಾನವನ್ನ ನಾವು ಇಸ್ರೇಲ್ ಇಂದ ಅಡಾಪ್ಟ್ ಮಾಡ್ಕೊಂಡಿದೀವಿ. ಇಸ್ರೇಲ್ ಅವ್ರು ನೋಡಿ ಎಷ್ಟು ಬುದ್ಧಿವಂತರು ಅಂದ್ರೆ, ಈ ವರ್ಷ ಊದಂತ ಮಳೆ ನೀರನ್ನ ಒಂದು ಹನಿ ವೇಸ್ಟ್ ಮಾಡ್ದೇನೆ ಕೂಡಿಟ್ಕೊಂಡ್ರೆ ಅವ್ರಿಗೆ ನೆಕ್ಸ್ಟ್ ಇಯರ್ ಜೀವನ.
ನಮ್ಗೆ ಇನ್ನೂ ಆ ತರದ್ ಇನ್ನೂ ತಟ್ಟಿಲ್ಲ ಇನ್ನು ಭಾರತಕ್ಕೆ. ಜನಗಳು ಇನ್ನೂ ಅವೇರ್ ಆಗ್ಬೇಕಾಗತ್ತೆ. ಬೆಂಗಳೂರಿಗೆ ಸರೌಂಡಿಂಗ್ಸ್ ಅಲ್ಲಿ 80 ಕಿಲೋಮೀಟರ್ ನೀವೆಲ್ಲರೂ ಹೋಗಿ, ಜಮೀನಿದೆ, ಬೋರ್ವೆಲ್ ಇದೆ, ನೀರಿದೆ, ಏನು ಬೆಳೀತಾ ಇಲ್ಲ. ಯಾಕೆ ಬೆಳೀತಾ ಇಲ್ಲ ಅಂದ್ರೆ ಲೇಬರ್ ಸಿಕ್ಕಲ್ಲ ಅಂತಾರೆ. ಲೇಬರ್ನೇ ಕಾಯ್ಕೊಂಡಾಗಲ್ಲ, ಮೊದ್ಲಿಗೆ ನಾವು ಲೇಬರ್ ಆಗ್ಬೇಕು. ಅಟ್ಲೀಸ್ಟ್ ಅವ್ರು ಬೆಳೆ ಬೆಳೆಯೋದು ಬೇಡ, ತರಕಾರಿ ಕೂಡ ಬೆಳೀತಾ ಇಲ್ಲ ಅಂತ ದಿನ ಬರುತ್ತೆ. ನೋಡಿ, ಇಸ್ರೇಲ್ ಹಿಡಿದ್ರೆ ಒಂದ್ ಇಡೀ ಆಗಲ್ಲ ದೇಶ, ಆದ್ರೆ ಇಷ್ಟೊಂದು ಟೆಕ್ನಾಲಜಿಲಿ ಮುಂದುವರೆದಿದೆ. ಓಕೆ, ಇಸ್ರೇಲಿ ತಂತ್ರಜ್ಞಾನದಿಂದ ಇದನ್ನ ಮಾಡಿದಂಥದ್ದು. ಓಕೆ, ತಾಯಿ ಬೇರಿನ ವ್ಯೂಹ ಅನ್ನೋದು ಮುಖ್ಯವಾದಂತ ಪ್ರಮುಖ ಬೇರೆ ಇರುತ್ತೆ. ಅಂದ್ರೆ ಪ್ರೈಮರಿ ಬೇರ್ ಅಂತ ಹೇಳ್ತೀವಿ. ಪ್ರಾಥಮಿಕ ಬೇರೆ ಇರುತ್ತೆ, ದ್ವಿತೀಯ ಬೇರೆ ಇರುತ್ತೆ, ತೃತೀಯ ಬೇರೆ ಇರುತ್ತೆ. ಇದು ಡೈಕಾಟ್ ಪ್ಲಾಂಟ್ ಅಲ್ಲಿ, ದ್ವಿದಳ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಓಕೆ, ನಿಮ್ಗೊಂದು ಕ್ವಶನ್ಸ್ ಕೇಳಿದೆ FDN ಅಲ್ಲಿ. ಅಂತರ್ಜಲವನ್ನು ಕೊಲ್ಲುವ ಸಸ್ಯ ಯಾವುದು ಅಂತ. ನೀಲಗಿರಿ ಅಂತ ಕೇಳಿದೀರಾ. ಇದನ್ನ ಬೆಳಿಬಾರ್ದು ಅಂತ ಇವಾಗ ಬ್ಯಾನ್ ಮಾಡಿದ್ದಾರೆ. ಕಾರಣ, ಸಸ್ಯ ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಆಳಕ್ಕೆ ಬೇರ್ ಹೋಗುತ್ತೆ. ಅಷ್ಟು ಆಳಕ್ಕೆ ಬೇರ್ ಹೋಗುತ್ತೆ ಅಂದ್ರೆ ನೀರನ್ನ ಹಿಡುತ್ತೆ, ಅಂತರ್ಜಲವನ್ನ ಕುಂದಾಕುತ್ತೆ, ಅಂತರ್ಜಲವನ್ನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಬೆಳಿಬಾರ್ದು ಅಂತ 2 ಮರಗಳನ್ನ ನಿಷೇಧ ಮಾಡಿದ್ದಾರೆ. ಒಂದು ನೀಲಗಿರಿ, ಇನ್ನೊಂದು ಅರ್ಕೇಶಿಯಾ. ಇದೇ ದೃಷ್ಟಿಯಿಂದ ಅರ್ಕೇಶಿಯಾ ಅನ್ನೋದು ನೀಲಗಿರಿ ರೀತಿನಲ್ಲೇ ಇರುತ್ತೆ. ಇದನ್ನ ಅರ್ಕ್ಲಸ್ ಅಂತ ಹಳ್ಳಿಗಳಲ್ಲಿ ಕರೀತಾರೆ. ಒಂದ್ ಸ್ವಲ್ಪ ಕ್ರಾಸ್ ಆಗಿರುತ್ತೆ. ಈ ವುಡ್ ತುಂಬಾ ಸಾಫ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಚನ್ನಪಟ್ಟಣದ ಗೊಂಬೆಗಳನ್ನ ಮಾಡೋದಕ್ಕೆ ಈ ವುಡ್ ಅನ್ನ ಬಳಸ್ತಾರೆ. ಓಕೆ, ಚನ್ನಪಟ್ಟಣದ ಗೊಂಬೆಗಳು UPSC ಕ್ವಶನ್ಸ್ ಆಗಿದೆ. ಚನ್ನಪಟ್ಟಣ ಏನಕ್ಕೆ ಫೇಮಸ್ ಅಂತ. ನಾವು ಪಕ್ಕದಲ್ಲೇ ಇರೋದ್ರಿಂದ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಅಷ್ಟೇ. ಓಕೆ, ಗೊತ್ತಿರಲಿ. ಅಂತರ್ಜಲವನ್ನ ಕೊಲ್ಲುವ ಸಸ್ಯ ಇದು. ನಿಮ್ಗೊಂದು ಇದನ್ನ ಏನು ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಕೇಳಿದಾನೆ. ಒಬ್ಬ ರೈತ ಏಕಕಾಲದಲ್ಲಿ ರಾಗಿ ಮತ್ತು ತೊಗರಿ ಎರಡನ್ನು ಬಿತ್ತಿದ್ದಾನೆ. ಮಳೆಯ ಅಭಾವದಿಂದ ಮೊದಲು ಯಾವ ಸಸ್ಯ ಬಾಡುತ್ತದೆ ಅಂತ ಕೇಳ್ತಾನೆ. ಈ ತಂತು ಬೇರಿನ ವ್ಯವಸ್ಥೆ ಹೊಂದಿರುವಂತಹ ಮಾನಕಾಟ ಏನಾಗುತ್ತೆ, ಬೇರೆ ಮೇಲೇನೆ ಇರುತ್ತೆ, ಬೇಗ ಬಾಡೋಗ್ಬಿಡುತ್ತೆ. ಆದ್ರೆ ತಾಯಿ ಬೇರಿನ ವ್ಯೂಹವನ್ನು ಹೊಂದಿರುವಂತಹ ಸಾಲ್ ಅಂತ ಬಿಟ್ಟಿರ್ತಾರೆ ನೋಡಿದ್ರಲ್ಲ, ಅವರೆಕಾಳು ಇದೆಲ್ಲ ಬಿಟ್ಟಿರೋದು, ಅದು ಬಾಡಿರಲ್ಲ. ಕಾರಣ, ಡೀಪ್ ಆಗಿ ರೂಟ್ ಹೋಗಿರುತ್ತೆ. ಅದಕ್ಕೋಸ್ಕರ ತಾಯಿ ಬೇರು ತುಂಬಾ ಡೀಪ್ ಆಗಿ ಹೋಗುತ್ತೆ ಅನ್ನೋದು ಗೊತ್ತಿರ್ಬೇಕು. ಓಕೆ, ತಂತು ಬೇರಿನ ವ್ಯೂಹ ಇದು ಸ್ಟೆಮ್ ಅಂತ ತಿಳ್ಕೊಂಡ್ರೆ, ಕಾಂಡ ಅಂತ ತಿಳ್ಕೊಂಡ್ರೆ, ಏರ್ ಲೈಕ್ ಸ್ಟ್ರೆಚಸ್ ಅನ್ನ ಹೊಂದಿರ್ತವೆ. ನೇರವಾಗಿ ಸ್ಟೆಮ್ ಇಂದಾನೆ ಬಂದ್ಬಿಡ್ತವೆ. ಇದರಲ್ಲಿ ಪ್ರೈಮರಿ ರೂಟ್ಸ್ ಇರಲ್ಲ, ಪ್ರಾಥಮಿಕ ಬೇರೆ ಇರಲ್ಲ, ದ್ವಿತೀಯ ಬೇರೆ ಇರಲ್ಲ, ಆ ತರದವು ಇರ್ತವೆ. ಇದು ಏಕದಳ ಸಸ್ಯಗಳಲ್ಲಿ ಇರುತ್ತೆ, ಮಾನೋಕಾಟ್ ಅಲ್ಲಿ ಇರುತ್ತೆ. ಮಾನೋಕಾಟ್. ಡೈಕಾಟ್ ಅಂತಂದ್ರೆ ಏನು ಅಂದ್ರೆ ಒಡೆದ್ರೆ 2 ಬೇಳೆ ಬರುವಂತವು. ಈಗ ತೊಗರಿ ಬೇಳೆ, ತೊಗರಿ ಕಾಳನ್ನ ಹೊಡೆದ್ರೆ 2 ಬೇಳೆ ಬರುತ್ತಲ್ಲ ಅದು. ಈಗ ರಾಗಿ, ಜೋಳ ಇದನ್ನೆಲ್ಲ ಹೊಡೆದ್ರೆ 2 ಬೇಳೆ ಬರಲ್ಲ, ಅವು ಮಾನೋಕಾಟ್. ಏಕದಳ ಕನ್ನಡದಲ್ಲೂ ತುಂಬಾ ಚೆನ್ನಾಗಿದೆ. ಅದು ದ್ವಿದಳ 2 ಅಂತ. ಓಕೆ, ಈ ತಂತು ಬೇರಿನ ವ್ಯವಸ್ಥೆಯನ್ನ ನೋಡ್ಬೋದು. ಅಂದ್ರೆ ತಂತು ಬೇರಿನ ವ್ಯವಸ್ಥೆ ಅಂತಂದ್ರೆ ಕಾಂಡದಿಂದ ನೇರವಾಗಿ ಬೇರ್ಗಳು ಬಂದಿರ್ತವೆ. ಇದು ಏಕದಳ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಏಕದಳ ಸಸ್ಯಗಳು ಒಂದಷ್ಟು ಹೆಸರುಗಳು ಗೊತ್ತಿರ್ಬೇಕು ನಿಮ್ಗೆ. ರಾಗಿ, ಜೋಳ, ಕಬ್ಬು ಇದೆಲ್ಲ ಮೇಲ್ಗಡೆನೆ ಇರುವಂತವು. ಅರಕನೆಟ್ಟು, ಅಡಿಕೆ, ತೆಂಗು ಇವೆಲ್ಲವೂ ಕೂಡ ತಂತು ಬೇರಿನ ವ್ಯವಸ್ಥೆಯನ್ನ ಹೊಂದಿರುವಂತವು. ಓಕೆ, ಇಷ್ಟೇ. ಬೇರಿನ ವಿಧಗಳಲ್ಲಿ 2 ರೀತಿ ಇರುತ್ತೆ. ಒಂದು ತಾಯಿ ಬೇರು, ಇನ್ನೊಂದು ತಂತು ಬೇರು. ತಾಯಿ ಬೇರು ದ್ವಿದಳ ಸಸ್ಯಗಳಲ್ಲಿ ಕಂಡು ಬರುತ್ತೆ, ತಂತು ಬೇರು ಏಕದಳ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಅದಕ್ಕೆ ಉದಾಹರಣೆ, ಇದಕ್ಕೆ ಉದಾಹರಣೆ ಬೇಸಿಸ್ ಅಲ್ಲಿ ಏನಾದ್ರು ಕೇಳಿದ್ರೆ, ಅಥವಾ ಈ ತರ ಅಪ್ಲೈಡ್ ಕೇಳ್ಬೋದು. ಅಂತರ್ಜಲವನ್ನು ಕೊಲ್ಲುವ ಸಸ್ಯ ಯಾವುದು, ಈ ತರದಲ್ಲೂ ಕೂಡ ಕ್ವಶನ್ಸ್ ಅನ್ನ ಕೇಳ್ಬೋದು. ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಮುಂದಕ್ಕೆ ಹೋಗೋಣ. ಓಕೆ, ಸಸ್ಯಗಳು ನಾನು ಈಗಾಗಲೇ ಹೇಳಿದ ಸಸ್ಯಗಳನ್ನ 2 ಭಾಗ ಮಾಡ್ಕೋಬಹುದು ಅಂತ. ಅದು ಒಡೆದಾಗ ಎಷ್ಟು ಬೇಳೆಗಳು ಬರ್ತವೆ ಅನ್ನೋದ್ರ ಆಧಾರದ ಮೇಲೆ ಎಷ್ಟು ಮಾಡ್ಕೋಬಹುದು ಅಂತ. ದ್ವಿದಳ ಸಸ್ಯಗಳು ಅಂತ ಹೇಳ್ತೀವಿ, ಡೈಕಾಟ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ, ಡೈಕಾಟ್ ಪ್ಲಾಂಟ್. ಏಕದಳ ಸಸ್ಯಗಳು ಅಂತ ಹೇಳ್ತೀವಿ, ಮಾನೋಕಾಟ್ ಅಂತ ಹೇಳ್ತೀವಿ. ಎರಡನ್ನು ಕಂಪ್ಯಾರಿಟಿವ್ ಆಗಿ ಓದೋದ್ರಿಂದ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ. ಯಾಕೆ ಇದನ್ನ ದ್ವಿದಳ ಸಸ್ಯಗಳು ಅಂತ ಹೇಳ್ತೀವಿ ಅಂತಂದ್ರೆ, ಒಡೆದಾಗ 2 ಬೇಳೆಗಳು ಬರ್ತವೆ. ಕಡಲೆ ಬೀಜ ತೆಗೆದುಕೊಳ್ಳಿ 2 ಬೇಳೆಗಳಾಗ್ತವೆ, ತೊಗರಿ ತೆಗೆದುಕೊಳ್ಳಿ 2 ಬೇಳೆಗಳಾಗ್ತವೆ. ಈ ತರದವನ್ನ ನಾವೇಂತ 2 ದಳಗಳನ್ನ ಹೊಂದಿರೋದ್ರಿಂದ ಇವನ್ನ ದ್ವಿದಳ ಸಸ್ಯಗಳು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಕಾಟಿಲಿಡನ್ಸ್ ಅಂತ ಕರೀತಾರೆ. ನೋಡಿ, ಇಲ್ಲಿ ತೋರಿಸಿದ್ದಾನೆ ಚಿತ್ರದಲ್ಲಿ. ಹೊಡೆದಾಗ 2 ಬೇಳೆಗಳಾಗ್ತವೆ. ಮೊಳಕೆ ಕಾಳುಗಳನ್ನ ಕಟ್ಟಿರುವಾಗ ನಿಮ್ಗೆ ಗೊತ್ತಿರಬೇಕು, ಮುಂದಕ್ಕೆ ಬಂದಾದ್ಮೇಲೆ 2 ಭಾಗ ಆಗಿರುತ್ತೆ. ಅದರಲ್ಲಿ ರ್ಯಾಡಿಕಲ್ ಮತ್ತು ಫ್ಯೂಮಿಲ್ ಅಂತ ಇರುತ್ತೆ. ರ್ಯಾಡಿಕಲ್ ಅನ್ನುವಂತ ಬಿಳಿ ಭಾಗ ಇರುತ್ತೆ, ಅದು ಏನಾಗಿ ಪರಿವರ್ತನೆ ಆಗುತ್ತೆ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದು ರ್ಯಾಡಿಕಲ್ ಅನ್ನೋದು ರೂಟ್, ಬೇರಾಗಿ ಪರಿವರ್ತನೆ ಆಗುತ್ತೆ. ಫ್ಯೂಮ್ಯೂಲ್ ಅಂತ ಇರುತ್ತೆ, ಮುಂದೆ ಶೂಟ್ ಅಂದ್ರೆ ಕಾಂಡ ಆಗಿ ಬೆಳವಣಿಗೆಯನ್ನು ಹೊಂದಿರುತ್ತೆ. ಇದನ್ನ ಮೊಳಕೆ ಕಾಳು ಕಟ್ಟಿರೋದ್ರಲ್ಲಿ ನೋಡಿರ್ತೀರ ನೀವು ಯೂಸಲ್ ಆಗಿ. ಅದನ್ನೇ ಇಲ್ಲ ಅಪ್ಲೈ ಮಾಡಿ ಬರ್ದ್ರೆ ಆಗೋಯ್ತು. ಓಕೆ, ದ್ವಿದಳ ಸಸ್ಯಗಳು 2 ಬೇಳೆಗಳನ್ನ ಹೊಂದಿರುವಂತವು. ಒಡೆದಾಗ 2 ಬೇಳೆಗಳನ್ನ ಹೊಂದಿರುವಂತಹ ಸಸ್ಯಗಳಿಗೆ ದ್ವಿದಳ ಸಸ್ಯಗಳು ಅಂತ ಹೇಳ್ತೀವಿ. 2 ಬೇಳೆನ ಇಂಗ್ಲಿಷ್ ನಲ್ಲಿ ಕಾಟಿಲಿಡನ್ಸ್ ಅಂತ ಕರೀತಾರೆ. ಓಕೆ,
ಒಡೆದಾಗ ಎರಡು ಬೇಳೆಗಳದಾಗದೇ ಪುಡಿ ಆಗುವಂತವಕ್ಕೆ ನಾವು ಎಂತ ಕರಿತೀವಿ ಅಂದ್ರೆ ಮೊನೊಕಾಟ್ ಅಂತ ಕರಿತೀವಿ. ಇದರಲ್ಲಿ ಸಿಂಗಲ್ ಕಾಟಿಲಿಡನ್ ಇರುತ್ತೆ. ಸಿಂಗಲ್ ಕಾಟಿಲಿಡನ್ ಅಂತ ಅಂದ್ರೆ ಏಕ ದಳವನ್ನ ಹೊಂದಿರುತ್ತೆ, ಒಂದಿರುತ್ತೆ ಅಷ್ಟೇ. ಇದ್ರಂಗೆ ಎರಡು ಆಗಲ್ಲ ಆ ಥರದ್ದು. ಇದ್ರಲ್ಲಿ ನೀವು ಕಾನ್ಸೆಪ್ಟ್ ಇಷ್ಟೇ ತಿಳ್ಕೊಬೇಕಾಗಿರೋದು. ಆ ಬೀಜವನ್ನ ಹೊಡೆದಾಗ ಎಷ್ಟು ಬೇಳೆಗಳು ಬರ್ತವೆ ಅನ್ನೋದ್ರ ಆಧಾರದ ಮೇಲೆ ಎರಡು ಭಾಗ ಮಾಡ್ಕೊಳ್ತೀವಿ. ಒಂದು ಡೈಕಾಟ್ ದ್ವಿದಳ, ಇನ್ನೊಂದು ಮೊನೊಕಾಟ್ ಏಕದಳ. ದ್ವಿದಳ ಅಂತ ಯಾಕೆ ಕರಿತೀವಿ ಅಂದ್ರೆ ಹೊಡೆದಾಗ ಎರಡು ಬೇಳೆಗಳು ಬರ್ತವೆ, ಎರಡು ಕಾಟಿಲಿಡನ್ಸ್ ಬರ್ತವೆ, ಅದರಿಂದ ಇದನ್ನ ಡೈಕಾಟ್ ಅಂತ ಕರಿತೀವಿ. ಎರಡು ಬೀಜ ದಳಗಳು ಬರೋದ್ರಿಂದ ಇದನ್ನ ದ್ವಿದಳ ಸಸ್ಯಗಳು ಅಂತ ಕರಿತೀವಿ. ಒಂದು ಉದಾಹರಣೆ ಕೂಡ ಗೊತ್ತಿರಲಿ ನಿಮ್ಗೆ. ಉದಾಹರಣೆಗೆ ತೊಗರಿ, ಟೂರ್ ದಾಲ್, ಓಕೆ, ಆಮೇಲೆ ಗ್ರೌಂಡ್ ನಟ್, ಕಡಲೆಕಾಯಿ, ಇವೆಲ್ಲವೂ ಕೂಡ ದ್ವಿದಳ ಸಸ್ಯಗಳು. ಮೊನೊಕಾಟ್ ಅಂತ ಅಂದ್ರೆ ಹೊಡೆದಾಗ ಒಂದೇ ದಳವನ್ನ ಹೊಂದಿದ್ದು ಪೌಡರ್ ಆಗೋಗ್ಬಿಡುತ್ತೆ, ದಳ ಸಪರೇಟ್ ಆಗಲ್ಲ. ಅಂತವಕ್ಕೆ ನಾವು ಮೊನೊಕಾಟ್ ಅಂತ ಕರಿತೀವಿ. ಇವನ್ನ ಏಕದಳ ಸಸ್ಯಗಳು ಅಂತಾನು ಕರಿತೀವಿ. ಇದ್ರ ಮೇಲೂ ಕೂಡ ಕ್ವಶನ್ಸ್ ಅನ್ನ ಕೊಟ್ಬಿಡ್ತಾನೆ. FDN ಒಂದು ಕ್ವಶನ್ಸ್ ಕೇಳಿದ್ದಾನೆ, ಅತಿ ದೊಡ್ಡ ಗಾತ್ರದ ಬೀಜ ಬಿಡುವ ಏಕದಳ ಸಸ್ಯ ಯಾವುದು ಅಂತ. ಕೊಕೊನೆಟ್, ತೆಂಗಿನಕಾಯಿ ಇದೆಯಲ್ಲ, ಅದು ಏಕದಳ. ನೀವೇನ್ ಮಾಡ್ತೀರಾ, ಹೊಡೆದಾಗ ದೇವ್ರ ಪೂಜೆಗೆ ಹೊಡೆದಾಗ ಎರಡು ಭಾಗ ಆಗಿರುತ್ತೆ, ದ್ವಿದಳ ಅಂತ ಬರೆದ್ಬಿಡ್ತೀರಾ, ಕೊನೆಗೆ ಅದೇ ಸಿಕ್ಕೋದು. ಓಕೆ, ಅದು ಏಕದಳ ಅಂತ ಹೆಂಗ್ ಗೊತ್ತಿರ್ಬೇಕು ಅಂದ್ರೆ, ನಾನು ಈಗಾಗಲೇ ಹೇಳಿದೆ, ಬೇರಿನ ರಚನೆಯನ್ನ ತೆಗೆದುಕೊಂಡಾಗ ತಂತು ಬೇರಿನ ವ್ಯವಸ್ಥೆ ಇದೆ, ಎಲೆಯ ವ್ಯವಸ್ಥೆಯನ್ನ ತೆಗೆದುಕೊಂಡಾಗ ಸಮಾನಾಂತರ ವಿನ್ಯಾಸ ಇದೆ. ಆದ್ರಿಂದ ಅದೊಂದು ಎಕ್ಸೆಪ್ಷನಲ್ ಅಷ್ಟೇ, ಹೊಡೆದಾಗ ಎರಡು ಭಾಗ ಆಗೋದು. ಇನ್ನು ಉಳಿದೆಲ್ಲ ರಚನೆಗಳು ಏಕದಳ ಸಸ್ಯಗಳನ್ನ ಹೊಂದಿದೆ. ಅದನ್ನ ತೆಂಗು ಒಂದು ಮೊನೊಕಾಟ್ ಏಕದಳ ಸಸ್ಯ ಅಂತ ಗೊತ್ತಿರ್ಬೇಕು. ಓಕೆ, ಅದು ಆ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅತಿ ಎತ್ತರಕ್ಕೆ ಬೆಳೆಯುವ ಹುಲ್ಲು ಯಾವುದು, ಅತಿ ಎತ್ತರಕ್ಕೆ ಬೆಳೆಯುವಂತ ಮೊನೊಕಾಟ್ ಯಾವುದು? ಎರಡು ಕ್ವಶನ್ಸ್ ಗಳು ಬಂದಿವೆ, ಒಂದೇ ಕ್ವಶನ್ಸ್ ಅವು. ಬ್ಯಾಂಬು ಅಂತ ಕೇಳ್ತಿರಲ್ಲ, ಬಿದ್ರು. ಓಕೆ, ಇದನ್ನ ಗ್ರೀನ್ ಗೋಲ್ಡ್ ಅಂತಾನು ಕರೀತಾರೆ, ಅದ್ರ ನಿಕ್ ನೇಮ್ ಇದು. ಅದು ಒಂದು ಕ್ವಶನ್ಸ್ ಬಂದ್ಬಿಡುತ್ತೆ. ಹೆಜ್ಜೆಗೂ ಕ್ವಶನ್ಸ್ ಬರ್ತವೆ, ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ತಾ ಹೋಗ್ಬೇಕಷ್ಟೇ. ಒಂದು ಸೂಕ್ತವಾದಂತ ಎನ್ವೈರನ್ಮೆಂಟ್, ಕ್ಲೈಮೇಟ್ ಇದ್ಬಿಟ್ರೆ, ಅಂದ್ರೆ ತೇವಾಂಶ, ಗೊಬ್ಬರ ಇದೆಲ್ಲ ಇದ್ಬಿಟ್ರೆ, ಒಂದು ದಿನಕ್ಕೆ 3 ಮೀಟರ್ ಅಷ್ಟು ದೂರ ಬೆಳೆಯುತ್ತದೆ. ನಿಮ್ಗೆ ಗೊತ್ತಿದೆ, ಹಳ್ಳಿಗಳಲ್ಲಿ ಕರಳೆ ಅಂತಾನೆ ಬಳಸ್ತಾರೆ. ಅದು ಮೊದಲಿಗೆ ಬಂದ್ಬಿಟ್ಟು ಆಮೇಲೆ ಎಲೆಗಳು ಸ್ಟಾರ್ಟ್ ಆಗೋದು. ಅಷ್ಟು ಫಾಸ್ಟ್ ಆಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ, ರ್ಯಾಪಿಡ್ ಆಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ. ಅತಿ ಎತ್ತರಕ್ಕೆ ಬೆಳೆಯುವ ಹುಲ್ಲು ಯಾವುದು, ಅತಿ ಎತ್ತರಕ್ಕೆ ಬೆಳೆಯುವಂತ ಮೊನೊಕಾಟ್ ಯಾವುದು ಅಂದ್ರೆ ಬ್ಯಾಂಬೋ ಅಂತ ಗೊತ್ತಿರ್ಬೇಕು. ಓಕೆ, ಡೈಕಾಟ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಇವೆ. ಸಾಸಿವೆ ಒಂದು ಡ್ಯಾಸ್ ಅಂತ ಕೇಳಿದ್ದಾನೆ. ಇದನ್ನ UPSC ಗೆ ಕೇಳಿದ್ದಾನೆ ತುಂಬಾ ಹಿಂದೆ. ಸಾಸಿವೆ ತುಂಬಾ ಉತ್ತರ ಭಾರತದಲ್ಲಿ ತುಂಬಾ ಸಾಸಿವೆ ಎಣ್ಣೆನೆ ಮೇಜರ್ ಆಗಿ ಬೆಳೆಸೋದು, ಅಲ್ಲಿ ಅದೊಂದು ಫೆಮಿಲರ್ ಆಗಿರೋದ್ರಿಂದ ಕೇಳಿದ್ದಾನೆ. ನಾವೇನ್ ಮಾಡ್ತೀವಿ, ರಾಗಿ ಗಾತ್ರನೇ ಇದೆ, ಮೊದಲನೇ ಆಪ್ಷನ್ಸ್ ಮೊನೊಕಾಟ್ ಅಂತ ಕೊಟ್ಟಿರ್ತಾನೆ, ಟಿಕ್ ಮಾಡ್ಬಿಡ್ತೀವಿ, ಹೋಗ್ಬಿಡ್ತೇವೆ. ಈ ರೀತಿ ನೀವು ಸಾಸಿವೆಯನ್ನ ಬೇಳೆ ಮಾಡಿದ್ರೆ ಎರಡು ಚಿಕ್ಕ ಬೇಳೆಗಳನ್ನ ನೋಡ್ಬೋದು. ಅಂದ್ರೆ ಅರ್ಥ ಏನು, ದ್ವಿದಳ ಸಸ್ಯ ಅದು ರೂಟ್ ನ ವ್ಯವಸ್ಥೆಯನ್ನ ನೋಡಿದಾಗ ಟ್ಯಾಪ್ ರೂಟ್ ಸಿಸ್ಟಮ್ ಇದೆ. ಆದ್ರೆ ಎಲೆಗಳೆಲ್ಲ ವ್ಯವಸ್ಥೆಯನ್ನ ನೋಡಿದಾಗ ರೆಟಿಕ್ಯುಲೇಟ್ ವಿನೇಷನ್, ಜಾಲಬಂಧ ವಿನ್ಯಾಸ ಇದೆ. ಇದ್ರೆಲ್ಲಾನು ಮನಸ್ಸಲ್ಲಿ ಇಟ್ಕೊಂಡು ಬರಿಬೇಕಾಗುತ್ತೆ. ಓಕೆ, ಇನ್ನೊಂದು UPSC ಕ್ವಶನ್ಸ್ ಇದೆ. ಅತಿ ಚಿಕ್ಕ ಗಾತ್ರದ ಬೀಜ ಬಿಡುವ ದ್ವಿದಳ ಸಸ್ಯ ಯಾವುದು ಅಂತ. ಆರ್ಕಿಡ್ ಅಂತ ಒಂದು ಸಸ್ಯ ಇದೆ, ಅದ್ರ ಸೀಡ್ಸ್ ಗಳು ಗಾಳಿನಲ್ಲಿ ಸ್ಪ್ರೆಡ್ ಆಗ್ತವೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ. ಆರ್ಕಿಡ್ ಅಂತ ಸ್ಕೂಲ್ಗಳ ನೇಮು ಕೊಡ್ತಾ ಇದ್ದಾರೆ. ಅಂದ್ರೆ ಫಾಸ್ಟ್ ಆಗಿ, ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುತ್ತೆ, ರ್ಯಾಪಿಡ್ ಆಗಿ ಬೆಳೆಯುತ್ತೆ ಅಂತ ಅರ್ಥ ಅದು. ಓಕೆ, ಗೊತ್ತಿರಲಿ. ಇದಾದ್ಮೇಲೆ ಕೊನೆಯಲ್ಲಿ ಇಂಟರಪ್ಟ್ ಮಾಡಲ್ಲ ನಿಮ್ಗೆ, ಹೀಗೆ ಕಂಟಿನ್ಯೂಟಿ ಇರಲಿ ಸಬ್ಜೆಕ್ಟ್. ಕೊನೆಯಲ್ಲಿ ಹೇಳ್ತೀನಿ, ಒಂದು 5 ಅಕ್ಷರಗಳಿಗೆ ಅದರದೇ ಆದಂತ ಪವರ್ ಇದೆ. ಆರ್ಕಿಡ್ ಅಂತ ಯಾಕೆ ಹೇಳ್ತಾರೆ ಅಂತ ಆಮೇಲೆ ನೋಡೋಣ. ಇದಿಷ್ಟು ಬೇರಿನ ಮೇಲೆ ಕೇಳುವಂತ ಕ್ವಶನ್ಸ್ಗಳು. ಮುಂದೆ ಹೋಗೋಣ. ಓಕೆ, ಇವರು ಬಗ್ಗೆ ಗೊತ್ತಿರಬೇಕು. ಇವ್ರ ಹೆಸರು ಬಂದ್ಬಿಟ್ಟು ಜಾನಕಿ ಅಮ್ಮಳ್ ಅನ್ಬಿಟ್ಟು. ಇವರು ಕೇರಳದವರು. ಇವ್ರದೊಂದು ಮೇಜರ್ ರೋಲ್ ಏನು ಅಂತ ಅಂದ್ರೆ ಮೌನ ಕಣಿವೆ ಸಂರಕ್ಷಣೆ ಅಂತ ಹೇಳ್ತೀವಿ. ಓಕೆ, ವ್ಯಾಲಿ ಪ್ರೊಟೆಕ್ಷನ್ ನ ಮಾಡ್ಬೇಕಾರೆ, ವ್ಯಾಲೀಸ್ ಅನ್ನ ಯಾವುದೋ ಒಂದು ಉದ್ದೇಶಕ್ಕೆ ನಾವು ಕಡ್ದಾಕ್ಬೇಕಾದ್ರೆ ಏನ್ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಅದನ್ನ ಪ್ರೊಟೆಸ್ಟ್ ಮಾಡಿದಂತವ್ರು ಇವರು. ಅದಕ್ಕೋಸ್ಕರ ಮೌನ ಕಣಿವೆ, ಸೈಲೆಂಟ್ ವ್ಯಾಲಿ ಪ್ರೊಟೆಕ್ಷನ್ಸ್ ಅಂತ ಇಂಗ್ಲಿಷ್ ಅಲ್ಲಿ. ಓಕೆ, ಆ ವ್ಯಾಲಿಯಲ್ಲಿ ಬಳಸಿದಂತವ್ರು. ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋದು ಒಂದು ಕೇಂದ್ರ ಸರ್ಕಾರದ ಸಂಸ್ಥೆ ಇದೆ. ಇದರ ಅಧ್ಯಕ್ಷರಾಗಿ ಕೂಡ ಇವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಓಕೆ, ಇಲ್ಲಿ ನಿಮ್ಗೆ 2 ಅಂಶಗಳು ಗೊತ್ತಿದ್ರೆ ಸಾಕು. ವ್ಯಾಲಿ ಕಣಿವೆಯನ್ನ ಸಂರಕ್ಷಣೆಗೆ ಹೋರಾಡ್ತಂತ ಚಳವಳಿಗಾರರು ಯಾರು ಅಂತ ಕೇಳಿದ್ರೆ ಜಾನಕಿ ಅಮ್ಮಳ್ ಅಂತ ಗೊತ್ತಿರ್ಬೇಕು. ನಮ್ ಸೈನ್ಸ್ ಅಲ್ಲಿ ಹುಟ್ಟದ ದಿನ, ಸತ್ತೋದ್ ದಿನ ಅವೆಲ್ಲ ಕೇಳಲ್ಲ, ಅದ್ರದ್ದೇನಾದ್ರು ಇಂಪಾರ್ಟೆನ್ಸ್ ಇದ್ರೆ ಮಾತ್ರ ಕೇಳ್ತಾನೆ, ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಓಕೆ, ಇನ್ನ ಎರಡನೇದು, ಇವ್ರು ಯಾವ ಇದಕ್ಕೆ ಪ್ರೊಟೆಸ್ಟ್ ಗೋಸ್ಕರ ಓಡಾಡಿದ್ರು ಅಂದ್ರೆ ಮೌನ ಕಣಿವೆ ಸಂರಕ್ಷಣೆ, ಅಂದ್ರೆ ಸೈಲೆಂಟ್ ವ್ಯಾಲಿ ಪ್ರೊಟೆಕ್ಷನ್ಸ್ ಗೋಸ್ಕರ ಓಡಾಡಿದ್ರು. ಏನ್ರಲ್ಲಿ ಮುಖ್ಯಸ್ಥಿಯಾಗಿ ಕೆಲಸ ಮಾಡಿದ್ರು ಇವರು ಅಂದ್ರೆ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇವರು ಮುಖ್ಯಸ್ಥಿಯಾಗಿ ಕೆಲಸವನ್ನ ನಿರ್ವಹಿಸಿದ್ರು ಅಂತ ಗೊತ್ತಿರಲಿ. ಅವರ ಜೀವನ ಚರಿತ್ರೆ ಬಗ್ಗೆ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಆದ್ರೂ ಅಷ್ಟೊಂದು ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗೋದಿಲ್ಲ.
ಇವರು ಮೌನ ಕಣಿವೆ ಹೋರಾಟದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಮರಕಡೆಗಳನ್ನ ಕಡಿಯೋದನ್ನ ನಿಲ್ಸಿದ್ರು. ಮತ್ತೆ ಅದು ಸದುಪಯೋಗವನ್ನ ಮಾಡ್ಕೋಬೇಕು ಅಂದ್ರೆ ಸಂರಕ್ಷಣೆ ಕೂಡ ಇಂಪಾರ್ಟೆಂಟ್ ಅನ್ನೋದಕ್ಕೆ ಪ್ರತಿಭಟನೆ ಮಾಡಿದಂತ ಒಬ್ರು ಲೇಡಿ ಅನ್ನೋದು ಗೊತ್ತಿದ್ರೆ ಸಾಕು, ಇದು ಅಭಿಯಾನ ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್, ಮರುಭೂಮಿಯಲ್ಲಿ ಬದುಕುಳಿಯಲು ಏನೇನ್ ಗುಣಗಳಿರ್ಬೇಕು ಅಂತ. ಮರುಭೂಮಿಯಲ್ಲಿ ಬೆಳೆಯುವಂತಹ ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಅವರದೇ ಆದಂತ ಮಾರ್ಪಾಡುಗಳನ್ನ ಮಾಡ್ಕೊಂಡಿರ್ತವೆ. ಈಗ ನೋಡಿ, ನಾನು ಎಲ್ಲೋ ಹೋಗ್ಬಿಟ್ಟು ನನ್ನ ಜೀವನ ಮಾಡೋಕ್ಕಾಗಲ್ಲ, ಅಲ್ಲಿದೆ ಆದಂತಹ ಮಾರ್ಪಾಡನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಈ ಮರುಭೂಮಿಯಲ್ಲಿ ಇರುವಂತಹ ಗುಣಗಳಲ್ಲಿ ಸಹಾಯಕ ಆಗಿರೋದು ಏನೇನು? ಒಂಟೆ ಮರುಭೂಮಿಯಲ್ಲಿ ಬದುಕುತ್ತೆ ಅಂತ ಗೊತ್ತಿದೆ. ಅದು ಏನೇನಾಗುತ್ತೆ ಅಂದ್ರೆ ಕಡಿಮೆ ಮೂತ್ರ ವಿಸರ್ಜನೆಯನ್ನ ಮಾಡುತ್ತೆ. ತುಂಬಾ ತಿಕ್ಕ ಕೂಡ ಇರುತ್ತೆ ಮೂತ್ರ, ಅದ್ರದ್ದು ಕಡಿಮೆ ಮೂತ್ರ ವಿಸರ್ಜನೆ ಜಾಸ್ತಿ ಮಾಡಿದ್ರೆ ಏನಾಗ್ತಿತ್ತು? ಬಾಡಿನಲ್ಲಿ ಡಿಹೈಡ್ರೇಷನ್ ಆಗ್ಬಿಡ್ತಿತ್ತು, ನಿರ್ಜಲೀಕರಣ ಆಗ್ಬಿಡ್ತಾ ಇತ್ತು, ನೀರೇ ಕಡಿಮೆ ಇರ್ತಾ ಇತ್ತು, ದೇಹ ಅಡಾಪ್ಟೇಷನ್ ಮಾಡ್ಕೊಳಕ್ ಆಗ್ತಾ ಇರಲ್ಲ, ಸಾವನ್ನಪ್ಪಿಡ್ತಾ ಇದ್ವಿ. ಉದಾಹರಣೆಗೆ ನೀವು ಡಾಕ್ಟರ್ ಹತ್ರ ಹೋದ್ರೆ ಜ್ವರ, ಬೇದಿ, ಈ ತರದ್ ಏನಾದ್ರು ಫೀವರ್ದು ಜಾಸ್ತಿ ಇದ್ರು, ಇಂಟೆನ್ಸಿಟಿ, ವಾಮಿಟಿಂಗ್, ಡಿಸೆಂಟ್ರಿ ಈ ತರದಿದ್ರೆ ನಾಲ್ಗೆ ನೋಡ್ತಾರೆ. ನಾಲ್ಗೆ ನೋಡುವಂತ ಉದ್ದೇಶ ಏನಂದ್ರೆ ವೈಟ್ ಕಲರ್ ಇದ್ರೆ ಡಿಹೈಡ್ರೇಷನ್ ಜಾಸ್ತಿ ಆಗಿದೆ ಅಂತ, ಅದಕ್ಕೋಸ್ಕರ ಹೈಡ್ರೇಟೆಡ್ ಮಾಡಿ ಅಂತ ಹೇಳ್ತಾರೆ. ಉದಾಹರಣೆಗೆ ನೀರನ್ನ ಕುಡೀರಿ ಚೆನ್ನಾಗಿ, ಎಳ್ನೀರನ್ನ ಕುಡೀರಿ, ಅಥವಾ ಬಟರ್ ಮಿಲ್ಕ್, ಮಜ್ಜಿಗೆಯನ್ನ ಕುಡೀರಿ, ಮಕ್ಕಳುಗಳಿಗಾದ್ರೆ ORS ಅನ್ನ ಕುಡಿ ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇ, ಒಂಟೆ ಮರುಭೂಮಿಗೆ ಹೊಂದಾಣಿಕೆ ಆಗೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಡಿಮೆ ಮೂತ್ರ ವಿಸರ್ಜನೆಯನ್ನ ಮಾಡೋದು. ಇನ್ನು ಎರಡನೇದು, ಒಣಗಿದಂತಹ ಮಲವನ್ನ ಅಂದ್ರೆ ಪಿಕಲ್ ಮ್ಯಾಟರ್ ಅಂತ ಹೇಳ್ತೀವಲ್ಲ, ಡ್ರೈ ಆಗಿ ಹೊರಗಡೆಗೆ ಹಾಕುತ್ತೆ. ಅದರಲ್ಲೂ ಕೂಡ ನೀರಿನ ಅಂಶವನ್ನ ಕಾಯ್ದಿರಿಸ್ಕೊಳ್ಳುತ್ತೆ, ದೇಹದಲ್ಲೇ ನೀರಿನ ಅಂಶ ಇರೋ ರೀತಿಯಲ್ಲಿ ಮಾಡುತ್ತೆ. ಇದು ಬೆವರಲ್ಲ, ಸ್ವೆಟಿಂಗ್ ಆಗಲ್ಲ. ಸ್ವೆಟಿಂಗ್ ಆಗಿದ್ರೆ ಏನಾಗ್ತಿತ್ತು? ಡಿಹೈಡ್ರೇಷನ್ ಆಗ್ತಾ ಇತ್ತು, ಸಾವನ್ನಪ್ಪಿಡ್ತಾ ಇತ್ತು. ಅಥವಾ ಡಿಹೈಡ್ರೇಟ್ ಆಗ್ಬಿಟ್ಟು ಮತ್ತೆ ನೀರ್ ಸಿಕ್ಲಿಲ್ಲ ಅಂತಂದ್ರೆ ಸಾವನ್ನಪ್ಪಿಡ್ತಾ ಇತ್ತು. ಅದಕ್ಕೋಸ್ಕರ ಓಕೆ, ಅನೇಕ ದಿನಗಳವರೆಗೆ, ಒಂದು ಅಂಶದ ಪ್ರಕಾರ 21 ದಿನಗಳವರೆಗೆ ಇದು ನೀರನ್ನ ಇಲ್ದೇನೆ, ಒಂದ್ಸಲ ನೀರನ್ನ ಕುಡಿದ್ರೆ 21 ದಿನಗಳು ನೀರಿಲ್ದೇನೆ ಬದುಕುವಂತ ಒಂದು ಜೀವಿ ಅಂತಂದ್ರೆ ಒಂಟೆ. ಓಕೆ, ಮರುಭೂಮಿಯಲ್ಲಿ ಒಂಟೆ ಅಡಾಪ್ಟ್ ಆಗೋದಕ್ಕೆ ಏನೇನು ಲಕ್ಷಣಗಳನ್ನ ಹೊಂದಿದೆ ಅಂದ್ರೆ ಕಡಿಮೆ ಮೂತ್ರ ವಿಸರ್ಜನೆ ಮಾಡುತ್ತೆ, ಒಣಗಿದಂತಹ ಮಲವನ್ನ ಅಂದ್ರೆ ಪಿಕಲ್ ಮ್ಯಾಟರ್ನ ದೇಹದಿಂದ ಹೊರಗಡೆಗೆ ಹಾಕುತ್ತೆ, ಬೆವರೋದಿಲ್ಲ. ಇದು ಬೆವರು ಕೂಡ ಡಿಹೈಡ್ರೇಷನ್ ಹೆಚ್ಚಿಗೆ ಆದ. ಈಗ ಉದಾಹರಣೆಗೆ ನೋಡಿ, ರೂಮ್ ಟೆಂಪರೇಚರ್ 40 ಡಿಗ್ರಿಗಿಂತ ಜಾಸ್ತಿ ಆದ್ರೆ ನಾನು ಇದಕ್ಕಿದ್ದಂಗೆ ಸ್ವೆಟ್ ಆಗ್ಬಿಡ್ತೀನಿ. ಕಾರಣ ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶ ಹೊರಗಡೆಗೆ ಹಾಕೋದ್ರ ಮೂಲಕ ನಮ್ಮ ದೇಹದ ಉಷ್ಣತೆಯನ್ನ ಕಾಪಾಡುತ್ತದೆ. ಆ ರೀತಿ ಆಗ್ಬಿಡ್ತಾ ಇತ್ತು. ಆಮೇಲೆ ಕುಡಿಯೋ ಕಡಿಮೆ ನೀರಿನಲ್ಲಿ ಬದುಕುತ್ತಿದ್ದು. ಒಂದ್ಸಲ ನೀರನ್ನ ಸಫಿಸಿಯೆಂಟ್ ಆಗಿ ಕುಡಿದ್ರೆ 21 ದಿನಗಳವರೆಗೆ ನೀರು ಇಲ್ದೇನೆ ಬದುಕುವಂತ ಒಂದು ಗುಣವನ್ನ ಇದು ಅಡಾಪ್ಟ್ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ಮರುಭೂಮಿಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಹೆಲ್ಪ್ ಆಯ್ತು. ಇದ್ರ ಮೇಲೆ ಒಂದು UPSC ಕ್ವಶನ್ಸ್ ಇದೆ, ಒಂಟೆಯ ಜಠರದಲ್ಲಿ ಎಷ್ಟು ಕೋಣೆಗಳಿವೆ ಅಂತ. ಒಂಟೆಯ ಜಠರದಲ್ಲಿ 4 ಕೋಣೆಗಳಿರ್ತವೆ. ಒಂದ್ ಕೋಣೆನಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಯಾವಾಗ ಅವಕಾಶ ಸಿಗುತ್ತೆ, ಯಾವಾಗ ನೀರ್ ಸಿಗುತ್ತೋ ಸಫಿಸಿಯೆಂಟ್ ಒಂದ್ ಕೋಣೆನಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊಂಡಿಟ್ಬಿಡುತ್ತೆ. ಅದಕ್ಕೆ ಅವಶ್ಯಕತೆ ಇದ್ದಾಗ ಸ್ವಲ್ಪ ಸ್ವಲ್ಪ ಮಿತವ್ಯಯವಾಗಿ ಬಳಸ್ಕೊಳ್ಳುತ್ತೆ. ಈ ಉದಾಹರಣೆಗೆ ನೋಡಿ, ನಾವು ಕರೆಂಟ್ ಇದ್ದಾಗ ಯಾವಾಗ್ಲೂ ಸ್ಟೋರ್ ಮಾಡ್ಕೊಬಿಡ್ತೀವಿ ವಾಟರ್ ಟ್ಯಾಂಕ್, ನಮ್ಗೆ ಬೇಕಾದಾಗ ಅವಶ್ಯಕತೆಯಿಂದ ನೆಲ್ಲಿ ನಾವು ಡ್ರಾ ಮಾಡ್ಕೊಳ್ತೀವಿ. ಅದೇ ರೀತಿನಲ್ಲಿ ಮಿತವ್ಯಯವಾಗಿ ಬಳಸ್ಕೊಳ್ಳುತ್ತೆ. ಈ ಒಂದು ಅಡಾಪ್ಟೇಷನ್ ಹೊಂದಿದೆ. ಇದು UPSC ಕ್ವಶನ್ಸ್, ಒಂಟೆಯ ಜಠರದಲ್ಲಿ ಎಷ್ಟು ಕೋಣೆಗಳಿವೆ ಅಂತ. ಓಕೆ, ಈ ಸ್ಲೈಡ್ ಅಲ್ಲಿ ನೀವು ಬೇಕಾಗಿರೋದು ಇಷ್ಟೇ. ಒಂಟೆ ಕಡಿಮೆ ಮೂತ್ರವನ್ನ ವಿಸರ್ಜನೆ ಮಾಡುತ್ತೆ. ಎರಡನೇದು, ಮಲ ಡ್ರೈ ಆಗಿರುವಂತಹ ಪಿಕಲ್ ಮ್ಯಾಟರ್ನ ಹೊರಗಡೆಗೆ ಹಾಕುತ್ತೆ, ಒಣಗಿದ ಮಲವನ್ನ ಹೊರಗಡೆಗೆ ಹಾಕುತ್ತೆ, ಬೆವರೋದಿಲ್ಲ. ಅದು ಒಂದ್ಸಲ ನೀರು ಕುಡಿದ್ರೆ ಹೆಚ್ಚಿಗೆ ದಿನ ಬದುಕುವಂತ ಒಂದು ಗುಣವನ್ನ ಇದು ಅಡಾಪ್ಟ್ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ಮರುಭೂಮಿನಲ್ಲಿ ಬದುಕುತ್ತೆ. ಅದಕ್ಕೆ ಇದನ್ನ ಮರುಭೂಮಿಯ ಹಡಗು ಅಂತಾನೆ ಕರೀತಾರೆ. ಓಕೆ, ಒಂಟೆ ಜಠರದಲ್ಲಿ 4 ಕೋಣೆಗಳಿವೆ ಅಂತ ಗೊತ್ತಿರಲಿ. ಇನ್ನೊಂದ್ ಸ್ವಲ್ಪ ಅಡಾಪ್ಟೇಷನ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಒಂಟೆಯ ದಿಬ್ಬದಲ್ಲಿ ಏನಿದೆ ಅದೆಲ್ಲ ಮುಂದೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದೀನಿ. ಇಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಅದನ್ನ. ಓಕೆ, ಹೇಗೆ 2 ರೀತಿ ಮರುಭೂಮಿಗಳನ್ನ ನೋಡ್ಬೋದು. ಉಷ್ಣ ಮರುಭೂಮಿಗಳು, ಟ್ರಾಪಿಕಲ್ ಡೆಸರ್ಟ್ ಅಂತ ಹೇಳ್ತೀವಿ. ಶೀತ ಮರುಭೂಮಿಗಳು, ಟೆಂಪರೇಟ್ ಡೆಸರ್ಟ್ ಅಂತ ಹೇಳ್ತೀವಿ. ಎರಡರಲ್ಲೂ ಹವಾಗುಣ ಒಂದೇ ರೀತಿನಲ್ಲಿರಲ್ಲ. ಅದರಲ್ಲಿ ಇದಕ್ಕೂ ಭಿನ್ನತೆಗಳಿದೆ. ಆ ಭಿನ್ನತೆಗೆ ತಕ್ಕಂತೆ ಒಂಟೆಗಳು ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತವೆ. ಉಷ್ಣವಲಯದಲ್ಲಿ ಏನಾಗಿರುತ್ತೆ ಅಂದ್ರೆ ಉದ್ದವಾದ ಕಾಲು. ನೀವು ಇಲ್ಲೆಲ್ಲ ಬರುವಂತವು ಉಷ್ಣವಲಯದವು, ನಮ್ಮ ರಾಜಸ್ಥಾನದ ಥಾರ್ ಮರುಭೂಮಿಯಿಂದ ಬಂದಿರ್ತಾರವು. ಓಕೆ, ಅಗಲವಾದ ಗೊರಸುಗಳು, ಮರಳನ್ನ ಹಮ್ಕಿಡಿಬೇಕದು, ಅದಕ್ಕೋಸ್ಕರ ಅಗಲವಾದ ಗೊರಸುಗಳನ್ನ ಹೊಂದಿರ್ತವೆ. ಊತ್ ಹಿಡಿಯೋದಕ್ಕಾಗತ್ತೆ, ಅದರಿಂದ ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಗೆ ಗೊತ್ತಿರಬೇಕು. ನಿಮ್ಗೊಂದು ಕ್ವಶನ್ಸ್ ನ ಯೂಸ್ ಲೈಕ್ ಕೇಳ್ತಾರೆ. ಇದ್ರೊಳಗೆ ಸಾಮಾನ್ಯ ಜಾಗದಲ್ಲಿ ಸಮಭಾಜಿಕ ವೃತ್ತದಲ್ಲಿ ಒಂದು 5 ಕಿಲೋಮೀಟರ್ 1 ಗಂಟೆಗೆ ಓಡುವಂತ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ಬಿಟ್ಟು ಧ್ರುವದಲ್ಲಿ ಓಡಿಸಿದ್ರೆ ಏನಾಗುತ್ತೆ ಅಂತ. ಧ್ರುವದಲ್ಲಿ ಓಡಿಸೋದ್ರೆ ಏನಾಗುತ್ತೆ, ಗ್ರಾವಿಟೇಷನ್ ಫುಲ್ ಜಾಸ್ತಿ ಇರೋದ್ರಿಂದ 5 ಕಿಲೋಮೀಟರ್ ಗಿಂತ ಕಡಿಮೆ ಓಡ್ತಾನೆ.
ನೀವು ಇಲ್ಲೇ ಜಾಸ್ತಿ ಓಡೋದನ್ನ ಸಮವಾಗಿರುವಂತ ಇದ್ರೊಳಗೆ ವೇಗವಾಗಿ ಓಡ್ತೀರಾ. ಅದನ್ನ ನಿಮ್ನ ಮರಳ ಮೇಲೆ ನಿಲ್ಸಿ ಓಡಿಸಿದ್ರೆ ಇಷ್ಟೇ ವೇಗವಾಗಿ ಓಡಲ್ಲ. ಕಾರಣ ಒಂದೊಂದು ಎಜ್ಜಿನಲ್ಲೂ ಫ್ರಿಕ್ಷನ್ ಆಗುತ್ತೆ. ಫ್ರಿಕ್ಷನ್ ಯಾವಾಗ ಆಗುತ್ತೋ ಸ್ಲೋ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಸ್ಲೋ ಆಗ್ಬಿಡುತ್ತೆ. ಓಕೆ, ಉಷ್ಣವಲಯದ ಮರುಭೂಮಿಯ ಒಂಟೆಗಳು ಏನೇನ ಅಡಾಪ್ಟ್ ಮಾಡ್ಕೊಂಡಿರ್ತವೆ? ಉದ್ದವಾದ ಕಾಲುಗಳಿರ್ತವೆ, ಅಗಲವಾದಂತ ಗೊರಸನ್ನ ಹೊಂದಿರ್ತವೆ. ಗೊರಸು ಹೂಪ್ಸ್ ಅಂತ ಕರೀತಾರೆ, ಗೊರಸುಗಳನ್ನ ಹೊಂದಿರ್ತವೆ. ಓಕೆ, ಶೀತ ವಲಯದಲ್ಲಿ ಏನಾಗುತ್ತೆ ಅಂದ್ರೆ ಚಿಕ್ಕ ಕಾಲುಗಳನ್ನ ಹೊಂದಿರ್ತವೆ. ಚಿಕ್ಕ ಕಾಲು ಅಂದ್ರೆ ಐಸ್ ಮೇಲೆ ನೀವು ಇದನ್ನ ಇಟ್ಕೊಂಡು ಹೋಗ್ಬೇಕಾಗತ್ತೆ, ಅದಕ್ಕೋಸ್ಕರ ಚಿಕ್ಕ ಕಾಲುಗಳನ್ನ ಹೊಂದಿರ್ತವೆ. ಗೊರಸು ಇವಕ್ಕೆ ಅಷ್ಟೊಂದು ಬ್ರಾಡ್ ಆಗಿರಲ್ಲ, ಅಷ್ಟು ಇದ್ಬಿಟ್ರೆ ಐಸಲ್ಲೇ ಊತೋಗ್ಬಿಡ್ತವೆ. ಅದಕ್ಕೋಸ್ಕರ ಚಿಕ್ಕ ಗೊರಸುಗಳನ್ನ ಹೊಂದಿರ್ತವೆ. ಅಂದ್ರೆ ಉಲ್ಟಾ ಇದು. ಓಕೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಯ್ತು. ಅಂತ ಇದೇನ್ ತಲೆ ಕೆಡುವಂತದ್ದು ಏನಿಲ್ಲ. ಮರುಭೂಮಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕೋಸ್ಕರ ಈ ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತವೆ. ಓಕೆ, ಅದೇ ರೀತಿ ಸಸ್ಯಗಳನ್ನ ಕೊಟ್ಟಿಲ್ಲ ನಿಮ್ಗೆ, ಸಸ್ಯಗಳಲ್ಲೂ ಹೊಂದಾಣಿಕೆ ಮಾಡ್ಕೊಳ್ತವೆ. ಎಲೆಗಳನ್ನ ಮುಳ್ಳುಗಳನ್ನಾಗಿ ಮಾಡ್ಕೊಂಡಿರ್ತವೆ. ಎಲೆ ಜಾಸ್ತಿ ಆದ್ರೆ ಏನಾಗುತ್ತೆ? ಬಾಷ್ಪ ವಿಸರ್ಜನೆ ಆಗುತ್ತೆ, ನೀರ್ ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ಎಲೆಗಳನ್ನ ಮಂದ ಎಲೆಗಳನ್ನಾಗಿ ಮಾಡ್ಕೊಂಡಿರ್ತವೆ. ನಿಮ್ಗೆ ಗೊತ್ತಿರ್ಬೇಕು, ಕಳ್ಳಿ ಮಂದವಾಗಿರುತ್ತೆ. ಕಾರಣ ಅದ್ರೊಳಗೆ ಟೊಮೆಟೊ ಕ್ಲೋಸ್ ಆಗ್ಬಿಟ್ಟಿರುತ್ತೆ, ನೀರು ಹೊರಗಡೆ ಬರೋದಿಲ್ಲ. ಪತ್ರರಂಧ್ರ ಹೊರಗಡೆಗೆ ನೀರನ್ನ ಹಾಕೋದಿಲ್ಲ, ಅದನ್ನ ನೀರು ವ್ಯಯ ಆಗದಂಗೆ ನೋಡ್ಕೊಳ್ಳುತ್ತೆ. ಡೇ ಟೈಮ್ ನಲ್ಲಿ ಬೇರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸಿದ್ರೆ, ಮರುಭೂಮಿ ಸಸ್ಯಗಳು ರಾತ್ರಿ ವೇಳೆನಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸ್ತವೆ. ಕಾರಣ ಏನು ಅಂದ್ರೆ ನೀರು ವ್ಯಯ ಆಗೋದನ್ನ ತಡೆಯೋದಕ್ಕೋಸ್ಕರ ಮಾಡ್ತಾವೆ. ಓಕೆ, ನೆಕ್ಸ್ಟ್ ಒಂಟೆ ದಿಬ್ಬದ ಬೆಲೆ ಅಲ್ಲಿ ಆಗ್ಲೇ ಬರುತ್ತೆ ಅಂತ ಹೇಳಿದೆ. ಒಂಟೆ ದಿಬ್ಬದಲ್ಲಿ ಏನ್ ಸಂಗ್ರಹ ಆಗುತ್ತೆ ಅನ್ನೋದೇ ಒಂದು ಕ್ವಶನ್ಸ್. ಉಷ್ಣವಲಯದ ಒಂಟೆಗಳಲ್ಲಿ ಒಂಟೆ ದಿಬ್ಬದಲ್ಲಿ ಆಹಾರ ಸಂಗ್ರಹಿಸ್ತದೆ. ಯಾವ ರೂಪದಲ್ಲಿ ಸಂಗ್ರಹಿಸುತ್ತೆ ಅನ್ನೋದೇ ಒಂದು ಕ್ವಶನ್ಸ್. ಕೊಬ್ಬಿನ ರೂಪದಲ್ಲಿ ಸಂಗ್ರಹಿಸುತ್ತೆ. ಕೊಬ್ಬಿನ ರೂಪದಲ್ಲಿ ಅಂದ್ರೆ ಫ್ಯಾಟ್ ರೂಪದಲ್ಲಿ ಸಂಗ್ರಹಿಸುತ್ತೆ. ಸಂಗ್ರಹಿಸಿಕೊಂಡು ತನಗೆ ಬೇಕಾದದನ್ನ ತೆಗೆದುಕೊಳ್ಳುತ್ತೆ. ಪಂಚಾಯತ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದ, ಯಾವ ಆಹಾರದ ಘಟಕದಿಂದ ಅತಿ ಹೆಚ್ಚು ಶಕ್ತಿ ವರ್ಧಿಸುತ್ತದೆ ಅಂತ. ನಮ್ಮ ದೇಹದಲ್ಲಿ ಕೊಬ್ಬು ಅತಿ ಹೆಚ್ಚು ಶಕ್ತಿಯನ್ನು ವರ್ಧಿಸುತ್ತೆ. 1 ಗ್ರಾಮ್ ಕೊಬ್ಬು ನಮ್ಮ ಬಾಡಿನಲ್ಲಿ ಆಕ್ಸಿಡೈಸ್ ಆದ್ರೆ 3.7 ಜೌಲ್ ಎನರ್ಜಿ ಬಿಡುಗಡೆ ಆಗುತ್ತೆ. ಅದೇ 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿನಲ್ಲಿ ಆಕ್ಸಿಡೈಸ್ ಆದ್ರೆ 1.7 ಜೌಲ್ ಎನರ್ಜಿ ಬಿಡುಗಡೆ ಆಗುತ್ತೆ. 1.7 ಜೌಲ್ ಅಂದ್ರೆ ಜಾಸ್ತಿ ಶಕ್ತಿಯನ್ನು ವರ್ಧಿಸೋದು ಯಾವುದು ಅಂದ್ರೆ ಕೊಬ್ಬು. ಓಕೆ ಓಕೆ, ಚಳಿಗಾಲದಲ್ಲಿ ಇದ್ರ ಗಾತ್ರ ಕೊಬ್ಬಿರುತ್ತೆ, ಚಿಕ್ಕದಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತೆ. ಈ ಕೊಬ್ಬು ಸಂಗ್ರಹ ಆಗುತ್ತೆ, ಅದಕ್ಕೆ ಬೇಕಾದಂತಹ ಆಹಾರವನ್ನ ಒದಗಿಸುತ್ತೆ ಅಂತ ಗೊತ್ತಿದ್ರೆ ಸಾಕು, ರಕ್ಷಣೆಯನ್ನ ಒದಗಿಸುತ್ತೆ. ಈ ಉದಾಹರಣೆಗೆ ಲಡಾಖ್ ಇವೆಲ್ಲ ಕೋಲ್ಡ್ ಕಂಟ್ರೀಸ್, ಇದ್ರಲ್ಲಿ ಇರುವಂತವು ಕೋಲ್ಡ್ ಏರಿಯಾದಲ್ಲಿ ಇರುವಂತವು. ಅದು ಚಳಿಗಾಲದಲ್ಲಿ ಚಿಕ್ಕದಾಗಿರುತ್ತೆ, ಬೇರೆ ಅದರ್ ಕಾಲದಲ್ಲಿ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದಕ್ಕೆ ಆಹಾರವನ್ನ ಪೂರೈಕೆ ಮಾಡೋದು ಯಾವುದು ಅಂದ್ರೆ ಫ್ಯಾಟ್. ಇಷ್ಟು ಗೊತ್ತಿದ್ರೆ ಸಾಕಿದ್ರೊಳಗೆ ಅಡಾಪ್ಟೇಷನ್ ಅಲ್ಲಿ. ನೆಕ್ಸ್ಟ್ ನೀಲಗಿರಿ ಈಗ ಆಲ್ರೆಡಿ ಹೇಳ್ತಾ ಇದೆ. ಓಕೆ, ಶೀಲಾ ಕಣಿವೆ ಕಾಡುಗಳಲ್ಲಿ ಕಂಡುಬರುವಂತಹ ಒಂದು ಪ್ರಭೇದ ಇದು. ಓಕೆ, ರೋಡೋಡೆಂಡ್ರೈಟ್ಸ್ ಗಳು ಅಂತ ಹೇಳಿದೀವಿ. ಡೆಂಡ್ರೈಟ್ಸ್ ಅಂತ ಅಂದ್ರೆ ಎತ್ತರವಾಗಿ ಬೆಳೆದೇನೆ ಕುಬ್ಜವಾಗಿ ಬೆಳೆಯುವಂತಹ ಸಸ್ಯಗಳು. ಇಲ್ಲೇ ಇದೆ, ಎತ್ತರವಾಗಿ ಬೆಳೆದೇನೆ ಕುಬ್ಜವಾಗಿ ಬೆಳೆಯುವಂತವು, ಡ್ವಾರ್ಫ್ ಆಗಿ ಬೆಳೆಯುವಂತವು. ಕಾರಣ ಇವು ಪರ್ವತ ಪ್ರದೇಶದಲ್ಲಿ ಇದ್ದು ಅಂತ ಇಟ್ರೆ ಗಾಳಿ ಜಾಸ್ತಿ ಬಿದ್ದಾಗ ಉಲ್ಟೋಗ್ಬಿಡ್ತವೆ. ಅದಕ್ಕೋಸ್ಕರ ಏನ್ ಮಾಡ್ತವೆ ಅಂದ್ರೆ ಕುಬ್ಜವಾಗಿ ಬೆಳ್ಕೊಳ್ತವೆ. ಹೊಂದಾಣಿಕೆ ಹೆಂಗ್ ಮಾಡ್ಕೊಂಡಿರ್ತವೆ ಸಸ್ಯಗಳು ಮತ್ತು ಪ್ರಾಣಿಗಳು ಅಂತ ಅಂದ್ರೆ ಬದುಕುಳಿಯೋದಿಕ್ಕೆ ವಿಶೇಷವಾದಂತ ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತವೆ. ಉದಾಹರಣೆಗೆ ದೇವನಾರು ಅಂತ ಒಂದು ಮರ ಇದೆ. ಆಕಾರ ಮತ್ತು ಎತ್ತರದಲ್ಲಿ ನೋಡೋದಾದ್ರೆ ಪರ್ವತ ಪ್ರದೇಶದಲ್ಲಿ ಬದುಕುಳಿಯೋದಕ್ಕೆ ಏನನ್ನ ಅಡಾಪ್ಟ್ ಮಾಡ್ಕೊಂಡಿದೆ ಇದು ಅಂತಂದ್ರೆ ಕಡಿಮೆ ಎತ್ತರವನ್ನ ಹೊಂದಿರುತ್ತೆ, ಚಿಕ್ಕ ಎಲೆಗಳನ್ನ ಹೊಂದಿರುತ್ತೆ. ಕಡಿಮೆ ಎತ್ತರ ಇರೋದ್ರಿಂದ ಏನಾಗುತ್ತೆ, ಗಾಳಿಗೆ ಹೆಚ್ಚಿಗೆ ಬೀಸೋದಿಲ್ಲ, ಅದಕ್ಕೆ ತೊಂದರೆ ಆಗಲ್ಲ. ಚಿಕ್ಕ ಎಲೆಗಳಿಂದ ಏನಾಗುತ್ತೆ, ಗಾಳಿ ತಡೆಯಲ್ಲ, ಅದರಿಂದ ಏನಾಗುತ್ತೆ ಉಂಟೋಗುವಂತ ಸಾಧ್ಯತೆಗಳಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇಷ್ಟೇ ಇದ್ರ ಮೇಲೆ ಕೇಳಿರುವಂತದ್ದು. ಎಸ್ಪೆಷಲಿ ಕೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಸಸ್ಯಗಳು ಪರ್ವತ ಪ್ರದೇಶಗಳಲ್ಲಿ ಅಡಾಪ್ಟೇಷನ್ ಏನ್ ಮಾಡ್ಕೊಂಡಿರ್ತವೆ ಹೊಂದಾಣಿಕೆನ ಅಂತ ಕೇಳಿದ್ದಾರೆ. ದೇವನಾರು ಮತ್ತು ರೋಡೋಡೆಂಡ್ರೈಟ್ಸ್ ಗಳಿರ್ತವೆ. ಇವು ಅಡಾಪ್ಟೇಷನ್ ಎರಡು ಗೊತ್ತಿರ್ಲಿ. ಒಂದು ಕಡಿಮೆ ಎತ್ತರವನ್ನ ಹೊಂದಿರ್ತವೆ, ಚಿಕ್ಕ ಎಲೆಗಳಿಂದ ಮಾಡಲ್ಪಟ್ಟಿರ್ತವೆ. ಇಷ್ಟು ಗೊತ್ತಿದೆ ಸಾಕು ಇದ್ರೊಳಗೆ, ತೊಂದರೇನಿದ್ದಿಲ್ಲ. ಆವಾಸ ಸ್ಥಾನ. ನಾವು ವಾಸಿಸೋದಕ್ಕೆ ಮನೆ ಕಟ್ಕೊಂಡಿದೀವಿ, ಒಂದು ಗುಡಿಸ್ಲೋ ಏನೋ ಒಂದು ಹಾಕೊಂಡಿರ್ತೀವಿ. ಅದಕ್ಕೆ ಹ್ಯಾಬಿಟೇಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದೊಳಗೆ ಆವಾಸ ಸ್ಥಾನ ಅಂತ ಕರಿತೀವಿ. ಸಸ್ಯ ಮತ್ತು ಪ್ರಾಣಿಗಳೆರಡೂ ಕೂಡ ಅವ್ರದ್ದೇ ಆದಂತ ಒಂದು ಆವಾಸ ಸ್ಥಾನದಲ್ಲಿ ಬದುಕ್ತವೆ. ಅಂದ್ರೆ ಒಂದು ನಿರ್ದಿಷ್ಟವಾದಂತ ಪ್ರದೇಶದಲ್ಲಿ ಬದುಕ್ತವೆ. ಉದಾಹರಣೆಗೆ ಕೆಲವು ಸಮುದ್ರದಲ್ಲಿ ಬದುಕಿದ್ರೆ, ಇನ್ ಕೆಲವು ಸಿಹಿ ನೀರಿನಲ್ಲಿ ಬದುಕ್ತವೆ, ಇನ್ ಕೆಲವು ಸಿಹಿ ನೀರಿನಲ್ಲಿ ಬದುಕಿದ್ರೆ ಇನ್ ಭೂಮಿ ಮೇಲೆ, ಕೆಲವು ಮರಗಳ ಮೇಲೆ. ಈ ರೀತಿಯಲ್ಲಿ ಆವಾಸ ಸ್ಥಾನಗಳನ್ನ ಬೇರೆ ಬೇರೆ ಆಗಿರ್ತವೆ. ಉದಾಹರಣೆಗೆ ನೋಡಿ, ಸಮುದ್ರದಲ್ಲಿ ಬರುವಂತ ಪ್ರಾಣಿಗಳು ನಿಮ್ಗೆ ಗೊತ್ತಿದೆ, ಮೀನು, ಸಮುದ್ರದ ಮೀನು, ವೇಲು,
ಈ ತರ ಡಾಲ್ಫಿನ್ನು ಇವೆಲ್ಲವೂ ಕೂಡ ಸಮುದ್ರದಲ್ಲಿ ಬದುಕುವಂತವು, ಅಲ್ಲಿದೆ ಆದಂತಹ ಆವಾಸ ಸ್ಥಾನವನ್ನ ಹೊಂದಿದೆ. ಒಂಟೆ ಬಗ್ಗೆ ಓದಿದ್ವಿ. ಒಂಟೆ ಉಷ್ಣವಲಯ ಮತ್ತು ಶೀತವಲಯದ ಮರುಭೂಮಿಯಲ್ಲಿ ಮಾತ್ರ ಅಡಾಪ್ಟೇಷನ್ ಮಾಡ್ಕೊಂಡಿದೆ. ಅದರ ಆವಾಸ ಸ್ಥಾನ ಅದು, ಅದರ ಬದುಕುಳಿಯುವಂತದ್ದು ಅದು. ರೋಡೋಡೆಂಡ್ರೈಟ್ಸ್ಗಳು ಅಂತ ಹೇಳಿದೆ, ಇವು ಪರ್ವತ ಪ್ರದೇಶದಲ್ಲಿ ಇರ್ತವೆ. ಅಂದ್ರೆ ಸಸ್ಯಗಳಾಗ್ಲಿ ಪ್ರಾಣಿಗಳಾಗ್ಲಿ ಬದುಕುಳಿಬೇಕು ಅಂತಂದ್ರೆ ಅದ್ರದ್ದೇ ಆದಂತ ಒಂದು ಆವಾಸ ಸ್ಥಾನ ಇರಬೇಕು, ಹ್ಯಾಬಿಟೇಟ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಅದ್ ನಶಿಸಿ ಹೋಯ್ತು ಅಂದ್ರೆ ಜೀವಿನೂ ನಶಿಸಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಇದ್ರ ಆಧಾರದ ಮೇಲೆ ಏನ್ ಮಾಡ್ಬೋದು ಅಂದ್ರೆ ನೆಲವಾಸಿಗಳು, ಭೂಮಿ ಮೇಲೆ ವಾಸಿಸುವಂತವು. ಹೆಸರೇ ತುಂಬಾ ಕ್ಲಿಯರ್ ಆಗಿದೆ, ನೆಲವಾಸಿಗಳು. ಓಕೆ, ಟೆರೆಸ್ಟ್ರಿಯಲ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಟೆರೆಸ್ಟ್ರಿಯಲ್ ನೆಲವಾಸಿಗ ಪ್ರಾಣಿಗಳು ಮತ್ತು ಸಸ್ಯಗಳು ಎರಡನ್ನೂ ನೋಡ್ಬೋದು. ಉದಾಹರಣೆಗೆ ಅರಣ್ಯಗಳು, ಮರುಭೂಮಿಗಳು, ಹುಲ್ಲುಗಾವಲುಗಳು, ಪರ್ವತಗಳು, ಇವೆಲ್ಲದ್ರ ಮೇಲೆ ವಾಸಿಸುವಂತ ಸಸ್ಯಗಳು, ಪ್ರಾಣಿಗಳೆಲ್ಲವೂ ಕೂಡ ನೆಲವಾಸಿಗಳು. ಭೂಮಿ ಮೇಲೆ ಅಡಾಪ್ಟೇಷನ್ ಮಾಡ್ಕೊಂಡು ಬದುಕುವಂತವೆಲ್ಲ ಕೂಡ ನೆಲವಾಸಿಗಳು. ಓಕೆ, ನಾವು ಕೂಡ ನೆಲವಾಸಿಗಳೇ. ಜಲವಾಸಿಗಳು ಹೆಸರೇ ಇದೆ, ಜಲವಾಸಿಗಳು. ಇಂಗ್ಲಿಷ್ ಅಲ್ಲಿ ಆಕ್ವಾಟಿಕ್ ಅಂತ ಹೇಳ್ತೀವಿ. ಆಕ್ವಾಟಿಕ್ ನೀರಿನಲ್ಲಿ ವಾಸಸ್ಥಾನವಾಗಿ ಮಾಡ್ಕೊಂಡಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು. ನೀರಿನಲ್ಲಿ ವಾಸಿಸುವಂತಹ ಸಸ್ಯಗಳಿಗೆ ನಾವು ಅದರದೇ ಆದಂತಹ ಅಡಾಪ್ಟೇಷನ್ ಮಾಡ್ಕೊಂಡಿವೆ. ಪ್ರಾಣಿಗಳು ಕೂಡ ಅದರದೇ ಆದಂತಹ ಅಡಾಪ್ಟೇಷನ್ ಮಾಡ್ಕೊಂಡಿವೆ. ಓಕೆ, ಒಂದು ಇದರಲ್ಲಿ ನೀರಿನ ವಾಸಿಸುವಂತವನ್ನ ನೋಡೋದಾದ್ರೆ ಕೊಳಗಳು, ರಿವರ್ಗಳಲ್ಲಿ ಇರ್ತವೆ, ಲೇಕ್ಸ್ಗಳು ಮತ್ತು ನದಿಗಳು, ಸರೋವರಗಳು, ಇದು ನೀರಿನಲ್ಲಿ ವಾಸಿಸುವಂತವು. ಓಕೆ, ಅಕ್ವಾಟಿಕ್ ಫಾರ್ಮ್. ನೀರಿನಲ್ಲಿ ವಾಸಿಸುವಂತ ಪ್ರಾಣಿ ಸಸ್ಯಗಳನ್ನ ನಾವು ತೆಗೆದುಕೊಂಡ್ರೆ ಇದ್ರ ಮೇಲೆ ಒಂದು ಕ್ವಶನ್ಸ್ ಬರುತ್ತೆ. ಏರಂಕೈಮಾ ಅಂತ ಇದೆ. ಏರಂಕೈಮಾ ಅಂದ್ರೆ ಗಾಳಿಯನ್ನ ತುಂಬಿಕೊಂಡಿರುವಂತದ್ದು. ಈ ನೀರಿನಲ್ಲಿ ವಾಸಿಸುವಂತ ಸಸ್ಯಗಳಲ್ಲಿ ಏರಂಕೈಮಾ ಇರೋದ್ರಿಂದ ತೇಲೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕ್ವಶನ್ಸ್ ಆಗಿ ಕೇಳ್ತಾನೆ. ಓಕೆ, ನೀರಿನಲ್ಲಿ ವಾಸಿಸುವಂತ ಸಸ್ಯಗಳಿಗೆ ಹೈಡ್ರೋಫೈಟ್ಸ್ ಅಂತ ಕರೀತಾರೆ. ಹೈಡ್ರೋ ಅಂದ್ರೆ ನೀರು, ಫೈಟ್ಸ್ ಅಂದ್ರೆ ಪ್ಲಾಂಟ್ಸ್. ಈ ತರದ ಒಂದು ಕ್ವಶನ್ ಸಾಮಾನ್ಯವಾಗಿ ಕೇಳ್ತಾನೆ, ಎಲ್ಲಿ ವಾಸಿಸುವ ಸಸ್ಯಕ್ಕೆ ಏನಂತ ಕರೀತಾರೆ ಅಂತ. ನೀರಿನಲ್ಲಿ ವಾಸಿಸೋಕೆ ಹೈಡ್ರೋಫೈಟ್ಸ್ ಅಂತ ಹೇಳ್ತೀವಿ. ಸೂರ್ಯನ್ ಬೆಳಕಿನಲ್ಲಿ ಬೆಳೆಸೋದಕ್ಕೆ ಎಲಿಯೋಫೈಟ್ಸ್ ಅಂತ ಕರಿತೀವಿ. ಸೊ ಅದೇ ಶಿಲೆಗಳ ಮೇಲೆ ವಾಸಿಸಿದ್ರೆ ಲಿಥೋಫೈಟ್ಸ್ ಅಂತ ಕರಿತೀವಿ. ಅದು ಉಪ್ಪು ನೀರು ಮತ್ತು ಮಣ್ಣಲ್ಲಿ ಮಾಡಿಸಿದ್ರೆ ಎಲಿಯೋಫೈಟ್ಸ್ ಅಂತ ಕರೀತಾರೆ. ಓಕೆ, ನೋಡಿ ಈ ರೀತಿಯಲ್ಲಿ ಯಾವ್ದು ಬೆಳವಣಿಗೆ ಎಲ್ಲೆಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ಅದನ್ನ ಸಸ್ಯಗಳನ್ನ ಹೆಂಗಿಸ್ಕೊಳ್ತೀವಿ ಆ ರೀತಿಯಲ್ಲಿ. ಪ್ರಾಣಿಗಳು ಅಷ್ಟೇ, ಕೆಲವು ಜಲವಾಸಿಗಳು. ಈಗ ಉದಾಹರಣೆಗೆ ಮೀನು ನೀರನ್ನ ಬಿಟ್ಟು ಹೊರಗಡೆ ಬದುಕೋದಕ್ಕೆ ಆಗೋದಿಲ್ಲ. ಕಾರಣ ನೀರಿಗೆ ಏನ್ ಬೇಕೋ ಅಡಾಪ್ಟೇಷನ್ ಮಾಡ್ಕೊಂಡಿದೆ. ಮೀನನ್ನು ಒಂದನ್ನ ತೆಗೆದುಕೊಂಡ್ರೆ ದೋಣಿ ಆಕಾರದ ದೇಹ ಇದೆ, ಕಿವಿರುಗಳಿಂದ ಉಸಿರಾಡುತ್ತೆ. ಇನ್ನ ಎರಡನೇದು ನೀರಿನಲ್ಲಿರುವಂತ 1% ಆಮ್ಲಜನಕವನ್ನೇ ತೆಗೆದುಕೊಂಡು ಬದುಕುವಂತ ಒಂದು ಗುಣ ಅಡಾಪ್ಟೇಷನ್ ಮಾಡ್ಕೊಂಡಿದೆ. 2 ಚೇಂಬರ್ಡ್ ಹಾರ್ಟ್ ಇದೆ, ಕೋಲ್ಡ್ ಬ್ಲಡೆಡ್ ಇದೆ. ಅದರಿಂದ ನೀರಿಗೆ ಹೊಂದ್ಕೊಳ್ಳೋದು, ನೀರಿನಿಂದ ಹೊರಗಡೆ ತೆಗೆದ್ರೆ ಸತ್ತೋಗ್ಬಿಡುತ್ತದೆ. ಓಕೆ, ಆ ರೀತಿ ಒಂದು ನೆಲವಾಸಿಗಳಾಯ್ತು, ಎರಡನೇದು ಜಲವಾಸಿಗಳಾಯ್ತು. ಇನ್ನೊಂದು ಬದ್ದೆ ಉಭಯವಾಸಿಗಳು. ಉಭಯ ಹ್ಯಾಂಪಿಬಿಯನ್ಸ್ ಅಂತ ಕರೀತಾರೆ. ಸರಿ, ಹ್ಯಾಂಪಿಬಿಯನ್ಸ್ ಅಂತ ಹೇಳ್ತೀವಿ. ಉಭಯ ಅಂದ್ರೆ ಎರಡು ಕಡೆ ಅಂತ ಅರ್ಥ. ಅದು ಉದಾಹರಣೆಗೆ ಕೆಲವು ರಾಜಕೀಯ ವ್ಯಕ್ತಿಗಳು ಎರಡು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರೆ ಉಭಯ ಬಣಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಉಭಯ ಅಂದ್ರೆ ಎರಡು ಕಡೆ. ಇದನ್ನ ಫೆಮಿಲರ್ ಆಗಿ ನೋಡಿರ್ತೀರಾ ನೀವು. ಈ ಫ್ರಾಗ್ ಅನ್ನ ತೆಗೆದುಕೊಂಡ್ರೆ ಮೊದಲಿಗೆ ಅದರ ಅಡಾಪ್ಟೇಷನ್ ನೀರಿನಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಏನಾಯ್ತು, ಭೂಮಿ ಮೇಲೆ ಬಂತು. ನೀರು ಮತ್ತು ಭೂಮಿ ಎರಡರ ಮೇಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂತ ಜೀವಿಗಳನ್ನ ಉಭಯವಾಸಿಗಳು ಅಂತ ಕರಿತೀವಿ. ಓಕೆ, ನೀರಿನಲ್ಲೂ ಬದುಕುವಂತ ಗುಣವನ್ನು ಹೊಂದಿರ್ತವೆ, ಭೂಮಿ ಮೇಲೆ ಬದುಕುವಂಥದ್ದು. ಈಗ ಫ್ರಾಗ್ ಅನ್ನ ತೆಗೆದುಕೊಂಡ್ರೆ ನೀರಿನಲ್ಲಿ ಇದ್ದಾಗ ಅದು ಚರ್ಮದಲ್ಲಿ ಉಸಿರಾಡುತ್ತೆ. ಅದೇ ಭೂಮಿ ಮೇಲೆ ಬಂದಾಗ ಲಂಗ್ಸ್ ಅಲ್ಲಿ ಉಸಿರಾಡುತ್ತೆ. ಅದೇ ಯಾವುದೋ ಒಂದು ಪೊಟ್ರಿನಲ್ಲಿ ಇರ್ಬೇಕಾದ್ರೆ ಬಕಲ್ ಕ್ಯಾವಿಟಿ ಅಂತ ಹೇಳ್ತೀವಿ, ಕಿವಿರುಗಳಿಂದ ಉಸಿರಾಡುತ್ತೆ. ಹಿಂಗೆ ಉಸಿರಾಡದ ಅಂಗವನ್ನ ಬದಲಾಯಿಸ್ಕೊಳ್ಳೋದ್ರಿಂದ ಅದು ಒಂದು ನೀರನ್ನ ಬಿಟ್ಟು ಭೂಮಿ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಇಂಥವನ್ನ ನಾವು ಉಭಯವಾಸಿಗಳು ಅಂತ ಕರಿತೀವಿ. ಉದಾಹರಣೆಗೆ ನೀವು ಸ್ನೈಲ್ ಇದನ್ನ ನೋಡ್ಬೋದು, ಮೊಲಾಸ್ಕಾ ಗುಂಪಿಗೆ ಸೇರಿರುವಂತ ಬಸವನಹುಳು, ಈ ತರದವನ್ನೆಲ್ಲ ನೋಡಿರ್ಬೋದು, ಎರಡು ಕಡೆ ಬರುತ್ತವೆ. ಓಕೆ, ಅಂದ್ರೆ ದ ಅನಿಮಲ್ ಅಡಾಪ್ಟೆಡ್ ಬೋತ್ ಲ್ಯಾಂಡ್ ಅಂಡ್ ವಾಟರ್. ಭೂಮಿ ಮತ್ತು ನೀರು ಎರಡನ್ನೂ ಹೊಂದಾಣಿಕೆ ಮಾಡ್ಕೊಂಡು ಬದುಕುವಂತವನ್ನ ನಾವು ಉಭಯವಾಸಿಗಳು ಅಂತ ಕರಿತೀವಿ. ಉಭಯವಾಸಿಗಳು ಜೀವಿಗಳು ಹ್ಯಾಬಿಟೇಟ್ ಆಗಿ ಎಲ್ಲಿ ಬದುಕ್ತವೆ ಅನ್ನೋದ್ರ ಆದಾದ್ಮೇಲೆ 3 ಭಾಗ ಮಾಡ್ಕೊಂಡ್ವಿ. ನೆಲವಾಸಿಗಳು, ಜಲವಾಸಿಗಳು, ಉಭಯವಾಸಿಗಳು. ಮುಂದೆ ನೋಡೋಣ. ಓಕೆ, ದ ಗ್ರೇಟ್ ಇಂಡಿಯನ್ ಬಸಾರ್ಡ್ ಅನ್ನೋದು ಒಂದು ಕೊಕ್ರೆ ಜಾತಿಗೆ ಸೇರಿರುವಂತ ಒಂದು ಇದು ನಶಿಸಿ ಹೋಗುವಂತ ಹಂತದಲ್ಲಿದೆ. ಇದು ಗೊತ್ತಿರಬೇಕು. ಅಳಿವಿನ ಅಂಚಿನಲ್ಲಿರುವ ಜೀವಿಗಳು ಯಾವುವು ಅಂತ ಕೇಳ್ತಾನೆ.
ದ ಗ್ರೇಟ್ ಇಂಡಿಯನ್ ಬಸಾರ್ಡ್ ಅನ್ನೋದು ಅಳಿವಿನ ಅಂಚಿನಲ್ಲಿರುವಂತದ್ದು. ಅತಿ ದೊಡ್ಡ ಹಾರುವ ಪಕ್ಷಿ ಅಂತಂದ್ರೆ ದಿ ಗ್ರೇಟ್ ಇಂಡಿಯನ್ ಬಸಾರ್ಡ್. 2 ಕ್ವಶನ್ಸ್ಗಳು ಅದ್ರ ಮೇಲೆ ರೈಸ್ ಆಗ್ತವೆ, ಗೊತ್ತಿರಬೇಕು. ಯಾಕೆ ಈ ಬಸಾರ್ಡ್ ಅನ್ನುವಂತ ಒಂದು ಕೊಕ್ಕರೆ ಜಾತಿಯ ಇದು ಯಾಕೆ ನಶಿಸಿ ಹೋಗುವ ಹಂತಕ್ಕೆ ಬಂತು ಅಂದ್ರೆ ಅದ್ರ ಹ್ಯಾಬಿಟೇಟ್ ಕಡಿಮೆ ಆಯ್ತು. ಹ್ಯಾಬಿಟೇಟ್ ಏನು ಅಂತಂದ್ರೆ ಅದು ಲೇಕ್ಗಳಲ್ಲಿ ಮತ್ತೆ ಕೆರೆಗಳಲ್ಲಿ ಮೀನನ್ನ ತಿಂದು ಬದುಕ್ತಾ ಇತ್ತು. ಈ ವಾಟರ್ ಸೋರ್ಸಸ್ ಯಾವಾಗ ಕಡಿಮೆ ಆಯ್ತೋ ಅದು ನಶಿಸಿ ಹೋಗುವಂತಹ ಹಂತಕ್ಕೆ ಬಂತು. ಓಕೆ, ಅದರಿಂದ ಗೊತ್ತಿರಲಿ. 3 ಕ್ವಶನ್ಸ್ ಬರ್ತವೆ. ಅಳಿವಿನ ಅಂಚಿನಲ್ಲಿರುವಂತ ಪಕ್ಷಿ ಯಾವುದು ಅಂದ್ರೆ ದ ಗ್ರೇಟ್ ಇಂಡಿಯನ್ ಬಸಾರ್ಡ್. ಹಾರುವಂತ ತೂಕವಿರುವಂತ ಪಕ್ಷಿ, ದೊಡ್ಡ ಪಕ್ಷಿ ಯಾವುದು ಅಂತ ಕೇಳಿದ್ರೆ ದ ಗ್ರೇಟ್ ಇಂಡಿಯನ್ ಬಸಾರ್ಡ್. ಇದು ಹಳದೋಗೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಹ್ಯಾಬಿಟೇಟ್, ಆವಾಸ ಸ್ಥಾನದ ತೊಂದರೆ. ಓಕೆ, ಹೀಗೆ ಹುಲಿಗಳನ್ನ ನೀವು ನೋಡೋದಾದ್ರೆ 1973 ಹುಲಿ ಯೋಜನೆಯನ್ನ ಮಾಡಿದ್ವಿ. ಅಳಿವಿನಿಗೆ ಹೋಗುವಂತ ಜೀವಿಗಳನ್ನ ನಶಿಸಿ ಹೋಗದಂತೆ ನೋಡ್ಕೊಳ್ಳೋದಕ್ಕೆ ನಾವು ಯೋಜನೆಗಳನ್ನ ಮಾಡ್ಕೊಂಡಿದೀವಿ. ಓಕೆ, ಹಾಗೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು ಅಂತ ಕೇಳಿದ್ರೆ, ತುಂಬಾ ಹಿಂದೆ ಕೇಳಿದ್ರೆ ಏನ್ ಹೇಳ್ತಾ ಇದ್ರು? ಲಯನ್ ಅಂತ ಹೇಳ್ತಾ ಇದ್ರು. ಇವಾಗ ಯಾವ್ದು ಹೇಳ್ತೀರಿ? ಹುಲಿ ಅಂತ. ಯಾಕೆ ಸಿಂಹವನ್ನ ಬಿಟ್ಟು ಹುಲಿಗೆ ಬಂದ್ವಿ? ಸಿಂಹಗಳ ಸಂಖ್ಯೆ ಕಡಿಮೆ ಆಯ್ತು, ಹುಲಿಗೆ ಬಂದ್ವಿ. ಆಮೇಲೆ ಹುಲಿ ಕಡಿಮೆ ಆಗುತ್ತೆ, ಇಲಿಗೆ ಹೋಗ್ಬೇಕಾಗುತ್ತೆ. ಇಲಿ ಕಡಿಮೆ ಆಗುತ್ತೆ, ಇದು ಹ್ಯಾಂಡ್ಸ್ಗೆ ಹೋಗ್ಬೇಕಾಗುತ್ತೆ. ಈ ತರ ಹೋದ್ರೆ ನಮ್ಮ ಹೆರಿಟೇಜ್ ನ ಮೇಂಟೈನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಜೀವಿಗಳು ಅಳಿವಿನ ಅಂಚಿಗೆ ಹೋಗದಂಗೆ ಒಂದಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿದೀವಿ. ಟೈಗರ್ ಪ್ರಾಜೆಕ್ಟ್ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾನೆ, 1973 ಜಾರಿಗೆ ಬಂತು, ಗೊತ್ತಿರ್ಲಿ. ಅದೇ ತರ ಚಿರತೆ ಕೂಡ ಕಡಿಮೆ ಆಯ್ತು. 2022 ಚಿರತೆ ಪ್ರಾಜೆಕ್ಟ್ ಅನ್ನ ಪುನರ್ವಸತಿ ಯೋಜನೆಯನ್ನ ಮಾಡಿದ್ವಿ, ರಿಹಾಬಿಲಿಟೇಷನ್. ಓಕೆ, 2014 KS ಫಿಲ್ಮ್ಸ್ ಅಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾನೆ, ತುಂಬಾ ಅಳಿವಿನ ಅಂಚಿನಲ್ಲಿರುವ ಜೀವಿಗಳನ್ನು ಸಂರಕ್ಷಿಸಲು ಯಾವ ಅಡಾಪ್ಟೇಷನ್, ಯಾವ ಪುನರ್ವಸತಿಯನ್ನ ಕಲ್ಪಿಸಬೇಕು ಅಂತ. ಸೀಡ್ ಬ್ಯಾಂಕಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್. ಸೀಡ್ ಬ್ಯಾಂಕಿಂಗ್ ಅಂದ್ರೆ ಈಗ ಉದಾಹರಣೆಗೆ ಗೀರ್ ಅನ್ನುವಂತ ಒಂದು ಲಯನ್ಸ್ ಇರೋದು ನಮ್ಮ ಗುಜರಾತ್ ನಲ್ಲಿ. ಅಲ್ಲೇನಾಗುತ್ತೆ, ಅರ್ಥಕ್ವೇಕ್ ಆಗ್ತಾ ಇದೆ, ಸಡನ್ ಆಗಿ ಹೊಟ್ಟೋಗ್ಬಿಟ್ಟು 1-2 ಮಾತ್ರ ಉಳ್ಕೊಂಡಿವೆ, ಒಂದು ಗಂಡು 1 ಹೆಣ್ಣು ಅಷ್ಟೇ ಉಳ್ಕೊಂಡಿವೆ. ಅಂತ ಟೈಮ್ಗೆ ಹೋಗಲ್ಲ. ಇನ್ ಕೇಸ್ ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಗಂಡಿಂದ ಸ್ಪರ್ಮನ ಕಲೆಕ್ಟ್ ಮಾಡ್ಕೋಬೇಕು, ಹೆಣ್ಣಿಂದ ಹೆಗ್ಗನ್ನ ಕಲೆಕ್ಟ್ ಮಾಡ್ಕೋಬೇಕು. ಇವೆರಡನ್ನು ಸೇರಿಸಿ ಟೆಸ್ಟ್ ಬೇಬಿ ಪ್ರೊಡ್ಯೂಸ್ ಮಾಡ್ತೀವಲ್ಲ ನಾವು, ಆ ರೀತಿ ಪ್ರೊಡ್ಯೂಸ್ ಮಾಡ್ಬೋದು. ಅದು ಸಿಂಹ ತರ ಬರ್ದಿರೋ ಕೂಡ ಕ್ಯಾಟ್ ತರನಾರು ಬರುತ್ತೆ. ಅಟ್ಲೀಸ್ಟ್ ಅದನ್ನೇ ಜೂಮ್ ಮಾಡ್ಬಿಟ್ಟು ಸಿಂಹ ಅಂತ ತೋರಿಸ್ಬೋದು. ಏನು ಇಲ್ದಿರೋ ಬದಲು ಬೆಸ್ಟ್ ತಾನೇ ಅದು. ಆ ರೀತಿಯಲ್ಲಿ ಮಾಡೋದಕ್ಕೆ ಸೀಡ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಸೀಡ್ ಬ್ಯಾಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಇದು. ಸೀಡ್ ಬ್ಯಾಂಕಿಂಗ್, ತುಂಬಾ ಅಳಿವಿನ ಅಂಚಿನಲ್ಲಿರುವ ಜೀವಿಗಳನ್ನು ಸಂರಕ್ಷಣೆ ಮಾಡುವ ವಿಧಾನ ಯಾವುದು ಅಂತ ಕೇಳ್ತಾರೆ. ಕನ್ನಡದಲ್ಲೂ ಸೀಡ್ ಬ್ಯಾಂಕಿಂಗ್ ಅಂತಾನೆ ಕೊಟ್ಟಿದ್ದ. ಮೊದಲನೇ ಆಪ್ಷನ್ಸ್ ಅನ್ನೇ ಬೀಜವನ್ನು ಸಂರಕ್ಷಿಸುವ ವಿಧಾನ ಅಂತ ಕೊಟ್ಟಿದ್ದ. ಟಿಕ್ ಮಾಡ್ಬಿಟ್ಟಿದ್ದಾರೆ, ಹೋಗ್ಬಿಡುತ್ತೆ ಕ್ವಶನ್ಸ್, ನೋಡ್ ಬರಿಬೇಕು. ಓಕೆ, ಈ ಸ್ಲೈಡ್ ಅಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ. ಅಳಿವಿನ ಅಂಚಿನಲ್ಲಿರುವ ಜೀವಿ ಅಂದ್ರೆ ಗ್ರೇಟ್ ಬಸಾರ್ಡ್. ಅದು ಅಳಿದೋಗೋದಕ್ಕೆ ಕಾರಣ ಆವಾಸ ಸ್ಥಾನದ ಕೊರತೆಯಿಂದ. ಅತಿ ಭಾರವಾಗಿರುವಂತಹ ಹಾರುವಂತ ಪಕ್ಷಿ ಯಾವುದು ಇಂಡಿಯಾದಲ್ಲಿ ಅಂತಂದ್ರೆ ದ ಗ್ರೇಟ್ ಇಂಡಿಯನ್ ಬಸಾರ್ಡ್. ಓಕೆ, ಎರಡನೇದು ಟೈಗರ್ಗಳು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಟೈಗರ್ಗಳನ್ನ ಅನೌನ್ಸ್ ಮಾಡೋದಕ್ಕೆ, ಪುನರ್ವಸತಿಯನ್ನ ಕಲ್ಪಿಸೋದಕ್ಕೆ 1973 ಟೈಗರ್ ಪ್ರಾಜೆಕ್ಟ್ ಅನ್ನ ಜಾರಿಗೆ ತಂದ್ವಿ. ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾನೆ, ಗೊತ್ತಿರಬೇಕು. ಚಿರತೆಗಳು ಕೂಡ ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗೋದನ್ನ ನಾವು ಪುನರ್ವಸತಿ ಕಲ್ಪಿಸೋದಕ್ಕೋಸ್ಕರ ಚಿತ್ತಾ ಪ್ರಾಜೆಕ್ಟ್ ಅನ್ನು ಕೂಡ ತಂದ್ವಿ. 2022 ಚಿತ್ತಾ ಪುನರ್ವಸತಿ ಯೋಜನೆ, ಚಿತ್ತಾ ರಿಹಾಬಿಲಿಟೇಷನ್ ಪ್ರಾಜೆಕ್ಟ್ ಅಂತ ಜಾರಿಗೆ ತಂದ್ವಿ. ಅದ್ರ ಉದ್ದೇಶ ಇಷ್ಟೇ, ಅದು ಅಳಿದೋಗೋದಕ್ಕೆ ಕಾರಣ ಏನು ಅಂತ ಮೊದಲಿಗೆ ಪತ್ತೆ ಹಚ್ಕೊಂಡು ಅಳಿದೋಗ್ದಂಗೆ ಮಾಡೋದಕ್ಕೆ ಅದಕ್ಕೇನು ಸವಲತ್ತುಗಳು ಬೇಕೋ ಅದನ್ನ, ಹ್ಯಾಬಿಟೇಟ್ ಆದ್ರೆ ಹ್ಯಾಬಿಟೇಟ್ ಅನ್ನ ಪ್ರೊವೈಡ್ ಮಾಡ್ತೀವಿ, ಫುಡ್ ಸ್ಕೇರ್ಸಿಟಿ ಆದ್ರೆ ಫುಡ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಇನ್ನ ಅದನ್ನು ಬೇಟೆ ಮಾಡುವಂತದ್ದೇನೋ ಅಥವಾ ಏನೋ ಒಂದು ತೊಂದರೆ ಕೊಡುವಂತ ಜೀವಿ ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ತೀವಿ, ಅದ್ರ ಸಂತತಿಯನ್ನೇ ಹೆಚ್ಚಿಗೆ ಮಾಡ್ತಾ ಬರ್ತೀವಿ. ಟೈಗರ್ ಪ್ರಾಜೆಕ್ಟ್ ಅಲ್ಲಿ ನಾವು ಯಶಸ್ವಿಯನ್ನ ಕಂಡಿದ್ದೀವಿ. ಕಾರಣ ಏನು ಅಂದ್ರೆ ಟೈಗರ್ ಪ್ರಾಜೆಕ್ಟ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಅದರಿಂದ ಟೈಗರ್ ಪ್ರಾಜೆಕ್ಟ್ ಯೂಸ್ ಆಗಿದೆ. ನೆಕ್ಸ್ಟ್ ಸಾಂಪ್ರದಾಯಿಕ ಅರಣ್ಯ. ಇದು ನಾವು ಟ್ರೆಡಿಷನಲ್ ರೀತಿಯಲ್ಲಿ ಅರಣ್ಯ ಸಂರಕ್ಷಣೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಓಕೆ, ಪಶ್ಚಿಮ ಘಟ್ಟಗಳು ಇವತ್ತು ನಶಿಸಿ ಹೋಗುವಂತ ಹಂತಕ್ಕೆ ಅವು ಕೂಡ ಹೋಗಿವೆ. ನಾವು ಸತ್ಯ ಸಂಪತ್ತಿನ ಸಂಕುಲ ಅಂತಾನೆ ಕರಿತಾ ಇದ್ವಿ. ಕಾರಣ ಮರ ಕಟ್ ಮಾಡೋದಾಗಿರ್ಬೋದು, ಕ್ಲೈಮೇಟ್ ಚೇಂಜಸ್ ಆಗಿರ್ಬೋದು, ಮಳೆ ರೈನ್ ಫಾಲ್ ಕಡಿಮೆ ಆಗಿರೋದು, ಹಿಂಗೆ ನಾನಾ ಕಾರಣಗಳಿವೆ. ಆ ತರ ಅದು ಹೋಗೋದ್ರಿಂದ ಏನೇನ್ ತೊಂದರೆ ಆಗುತ್ತೆ ಅಂದ್ರೆ, ಒಂದು ದೈತ್ಯಾಕಾರದ ಮರಗಳು ಸಿಗಲ್ಲ ಮುಂದಿನ ದಿನಗಳಲ್ಲಿ, ಔಷಧಿ ಸಸ್ಯಗಳು ಸಿಗೋದಿಲ್ಲ. ನೆಕ್ಸ್ಟ್ ಹ್ಯಾಬಿಟೇಟ್, ಎಷ್ಟೋ ಜೀವಿಗಳಿಗೆ ಹ್ಯಾಬಿಟೇಟ್ ಅನ್ನ ಕೊಟ್ಟಿದೆ, ಆವಾಸ ಸ್ಥಾನವನ್ನ ಕೊಟ್ಟಿದೆ. ಆ ಆವಾಸ ಸ್ಥಾನನೇ ನಷ್ಟೋಯ್ತು ಅಂತಂದ್ರೆ ಜೀವಿಗಳ ಪುನರ್ವಸತಿಗೆ ತೊಂದರೆ ಆಗುತ್ತೆ. ಇದು ವೆಸ್ಟರ್ನ್ ಘಾಟ್ ಇಂದ ಆಗುವಂತ ಒಂದು ಇದು ಸಮಸ್ಯೆ. ಇದನ್ನ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾನೆ, ನಿಮ್ಗೆ ಅದು ಐಡಿಯಾ ಇರುತ್ತೆ, ತೊಂದರೆ ಏನಿಲ್ಲ. ಓಕೆ, ಹಿಮಕರಡಿ ಬಗ್ಗೆ, ಅಡಾಪ್ಟೇಷನ್ ಬಗ್ಗೆ ಕೊಟ್ಟಿದ್ದಾನೆ. ಹಿಮಕರಡಿ ಚರ್ಮ ತುಂಬಾ ಮಂದವಾಗಿರುತ್ತೆ,
ಹೆಚ್ಚಿಗೆ ಏರ್ಸ್ ಅನ್ನ ಬಂದಿರುತ್ತೆ. ನಾವ್ ಯಾವಾಗ ಸ್ವೆಟರ್ ಹಾಕೊಳ್ತೀವಿ? ಚಳಿ ಆದಾಗ ಸ್ವೆಟರ್ ಹಾಕೊಳ್ತೀವಿ. ಕಾರಣ ಸಂರಕ್ಷಣೆ ಮಾಡ್ಕೋಬೇಕು. ಇದ್ರಲ್ಲೂ ಅಷ್ಟೇ ಇದ್ರೊಳಗೆ ಸಾಕಷ್ಟು ಕೊಬ್ಬು ಸಂಗ್ರಹ ಆಗಿರುತ್ತೆ. ಒಂದು, ಎರಡನೇದು ಅದ್ರ ಮೇಲೆ ಹುಲ್ ಅಂತ ಹೇಳ್ತಿರಲ್ಲ, ಅದು ಜಾಸ್ತಿ ಬೆಳ್ಕೊಂಡಿರುತ್ತೆ. ಕಾರಣ ಚಳಿಯಿಂದ ಸಂರಕ್ಷಣೆಯನ್ನ ಮಾಡ್ಕೋಬೇಕಾಗತ್ತೆ. ಇದು ಚಳಿಗಾಲದಲ್ಲಿ ನಿದ್ರಾವಸ್ಥೆಗೆ ಹೋಗುತ್ತೆ. ಇದನ್ನ ವಿಂಟರ್ ಸ್ಲೀಪಿಂಗ್ ಅಂತ ಕರಿತೀವಿ. ನಿದ್ರಾವಸ್ಥೆಗೆ ಹೊಟ್ಟೋಗ್ಬಿಡುತ್ತೆ. ಕಾರಣ ಹೆಚ್ಚಿಗೆ ಚಳಿ ಇರುತ್ತೆ, ಓಡಾಡೋದಕ್ಕಾಗಿರೋದಿಲ್ಲ. ಆ ಟೈಮ್ನಲ್ಲಿ ಕೊಬ್ಬನ್ನ ಸಂಗ್ರಹ ಮಾಡ್ಕೊಂಡು ದೇಹದಲ್ಲಿ ಆ ಕೊಬ್ಬನ್ನ ಸ್ವಲ್ಪ ಮಟ್ಟಿಗೆ ಬಳಸ್ಕೊಂಡು ಅದು ನಿದ್ರಾವಸ್ಥೆಗೆ ಹೋಗುತ್ತೆ. ಅದೇ ತರ ಕಪ್ಪೆ ನೋಡಿದಿರಲ್ಲ, ಕಪ್ಪೆ ಬೇಸಿಗೆ ಕಾಲದಲ್ಲಿ ನಿದ್ರಾವಸ್ಥೆಗೆ ಹೋಗುತ್ತೆ. ನೋಡಿ, ಇವಾಗ ತುಂಬಾ ದೈತ್ಯಕಾಲದ ಬೇಸಿಗೆದಿಂದ ಯಾವುದೋ ಪೊಟ್ರಲ್ಲಿ ಇರುತ್ತೆ, ನಾಳೆ ಬೆಳಿಗ್ಗೆ ಮಳೆ ಹೋದು ಸೌಂಡ್ ಮಾಡ್ಕೊಂಡು ಹೊರಗಡೆಗೆ ಬಂದ್ಬಿಡುತ್ತೆ. ಕಾರಣ ಗುಡ್ ಕ್ಲೈಮೇಟ್ ಬಂದ್ಮೇಲೆ ಹೊರಗಡೆಗೆ ಬಂದ್ಬಿಡುತ್ತೆ. ಆ 3 ತಿಂಗಳಿಗೆ ಎಷ್ಟು ಆಹಾರ ಬೇಕೋ ಆ ಕೊಬ್ಬನ್ನ ಸಂಗ್ರಹ ಮಾಡ್ಕೊಂಡು ಅದ್ರೊಳಗಡೆ ಒಂದೊಂದೇ ಸ್ವಲ್ಪ ಬಳಸ್ಕೊಂಡು ಜೀವನವನ್ನು ಮಾಡುತ್ತೆ. 2014 KS ಫಿಲ್ಮ್ಸ್ ಒಂದು ಕ್ವಶನ್ಸ್ ಕೇಳಿದ್ದಾನೆ, ದುಸ್ಥಿತಿಗಾಗಿ ತನ್ನ ದೇಹದಲ್ಲಿ ಕೊಬ್ಬನ್ನ ಸಂಗ್ರಹಿಸುವ ಪ್ರಾಣಿ ಯಾವುದು ಈ ಕೆಳಗೆ ಅಂತ. ಫ್ರಾಗು. ಅದಕ್ಕೆ ನೋಡಿ, ಚೈನಾದವರು ಅದನ್ನ ಫುಡ್ ಆಗಿ ಬೆಳೆಸ್ತಾರೆ. ಅಷ್ಟು ಫ್ಯಾಟ್ ಒಂದೇ ಸಲ ಸಿಗುತ್ತೆ ಅವ್ರಿಗೆ. ಓಕೆ, ಒಂದು ಸ್ಲೋಗನ್ ಇದೆ, ಚೈನಾ ಫುಡ್, ಜಪಾನಿಯನ್ಸ್ ಹೌಸ್, ಇಂಡಿಯನ್ ಗರ್ಲ್ಸ್, ಅಮೆರಿಕನ್ ಸ್ಯಾಲ್ರಿ. ಯಾರಿಗಾರು ಭೂಮಿ ಮೇಲೆ ಸಿಗ್ತಾ ಇದೆ ಅಂದ್ರೆ ಇದನ್ನೇ ಸ್ವರ್ಗ ಅಂತ ತಿಳ್ಕೊಬೇಕಂತ. ಅದೇ ಚೈನಾ ಲ್ಯಾಂಗ್ವೇಜ್, ಜಪಾನಿಯನ್ಸ್ ಹೇರ್ ಸ್ಟೈಲ್, ಇಂಡಿಯನ್ ಸ್ಯಾಲ್ರಿ, ಅಮೆರಿಕನ್ ಗರ್ಲ್ ಲೈಫ್ ಸಿಕ್ಕಿದ್ದಾರೆ ಅಂದ್ರೆ ಇದನ್ನೇ ನರಕ ಅಂತ ತಿಳ್ಕೊಬೇಕು. ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ನ ಚೈನಿಯನ್ಸ್ ತುಂಬಾ ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾರೆ. ಹ್ಯಾಂಡ್ಸ್ ಇಂದ ಹಿಡಿದು, ಇರುವೆಯಿಂದ ಹಿಡಿದು ನಾನ್ ಪಾಯ್ಸನಸ್ ಸ್ನೇಕ್ ವರೆಗೂ ತಿಂತಾರೆ. ಅದ್ರಲ್ಲಿ ಇರುವಂತ ಈ ತರ ಫ್ಯಾಟು, ಈ ತರ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಇದೇನಿದೆ ನೇರವಾಗಿ ಅವ್ರಿಗೆ ಸಿಗೋ ರೀತಿನಲ್ಲಿ ಇರುತ್ತೆ. ಇಷ್ಟೇ ಹಿಮಕರಡಿ ವಿಂಟರ್ ಇದು ಎರಡು ಇದು ಗೊತ್ತಿರಬೇಕು. ಇದು ಕೊಬ್ಬನ್ನ ಸಂಗ್ರಹ ಮಾಡ್ಕೊಂಡಿರುತ್ತೆ ದೇಹದಲ್ಲಿ. ಹೆಚ್ಚಿಗೆ ಹೂಲ್ ಇರ್ತವೆ, ಅಂದ್ರೆ ರೋಮಗಳು ಇರ್ತವೆ. ಕಾರಣ ಚಳಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಚಳಿಗಾಲದಲ್ಲಿ ನಿದ್ರಾವಸ್ಥೆಯನ್ನ ಅನುಭವಿಸುತ್ತೆ. ಆ ಟೈಮ್ನಲ್ಲಿ ಹೆಚ್ಚಿಗೆ ಓಡಾಡಲ್ಲ ಅದು. ಆ ಕೊಬ್ಬನ್ನೇ ಇದನ್ನ ಜೀರ್ಣಿಸ್ಕೊಂಡು ಜೀವನವನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳುತ್ತೆ, ಸ್ವಲ್ಪನೆಯನ್ನ ಮಾಡ್ಕೊಳ್ಳುತ್ತೆ. ಅಷ್ಟು ಗೊತ್ತಿರ ಸಾಕು. ನೆಕ್ಸ್ಟ್ ಇರ್ಲಿ, 2 ಚಾಪ್ಟರ್ನ ನಾವು ಓದಿದ್ವಿ ಪರಿಪೂರ್ಣವಾಗಿ. ಇದೇ ತರ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಗೊತ್ತಿದ್ರೆ ಏನಾಗುತ್ತೆ ಅಂದ್ರೆ, ಸೈನ್ಸ್ ಹೋಗ್ತಾ ಹೋಗ್ತಾ ಬ್ರಾಡ್ ಆಗ್ತಾ ಇರುತ್ತೆ. ಎವ್ರಿ ಡೇ ವಿಜ್ಞಾನ ಬದಲಾವಣೆಯನ್ನ ಹೊಂದ್ತಾ ಇರುತ್ತೆ. ಅಷ್ಟಕ್ಕೆ ನಾವು ರೀಚ್ ಆಗ್ಬೇಕು ಅಂದ್ರೆ ಬೇಸಿಕ್ ಫಂಡಮೆಂಟಲ್ ಚೆನ್ನಾಗಿರ್ಬೇಕು. ಮನೆ ಎಷ್ಟು ಫ್ಲೋರ್ ಬೇಕಾದ್ರೂ ಕಟ್ಟಿ, ಬೇಸ್ಮೆಂಟ್ ಚೆನ್ನಾಗಿರ್ಬೇಕಲ್ವಾ? ಅದಕ್ಕೋಸ್ಕರ ಫಂಡಮೆಂಟಲ್ಸ್ ಅನ್ನ ತಿಳ್ಕೊಬೇಕಾಗತ್ತೆ. ಮುಂದೆ ನೋಡಿ, ಆ ಒಂದ್ ಪದ ಗೊತ್ತಿದ್ರೆ ಅದ್ರ ಮೇಲೆ ಏನು ಅಂತ ತಿಳ್ಕೊಳ್ಳೋಕೆ ಹೆಲ್ಪ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸೈನ್ಸ್ ಅಲ್ಲಿ ತುಂಬಾ ಡೈವರ್ಸಿಟಿಯನ್ನ ಹೊಂದಿರುವಂತಹ ಸಬ್ಜೆಕ್ಟ್ ಇದು. ಪ್ರತಿಯೊಂದು ಹಂತದಲ್ಲೂ ಬ್ರೇಕ್ ಡೈವರ್ಸಿಟಿಯನ್ನ ಹೊಂದ್ತಾ ಹೋಗುತ್ತೆ. ಅದಕ್ಕೋಸ್ಕರ ಫಂಡಮೆಂಟಲ್ಸ್ ಅನ್ನ ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಎಸ್ಪೆಷಲಿ ಇದು ಟೆಟ್ ಎಕ್ಸಾಮ್ ಬರೆಯೋರಿಗೆ, HSTR, PGSTR ಮತ್ತು ಇದು CT, PC, PSI ಈ ತರ ಲೋಯರ್ ಲೆವೆಲ್ ಎಕ್ಸಾಮ್ ಬರೆಯೋರಿಗೆ ತುಂಬಾ ಹೆಲ್ಪ್ ಆಗುವಂತ ಒಂದಿದು. NCERT ಬುಕ್ಸ್ ಇಂದಾನೆ ನೇರವಾಗಿ ಪ್ರಶ್ನೆಗಳು ಬರ್ತಾ ಇದೆ ಇತ್ತೀಚೆಗೆ. ಇದನ್ನ ಅಪ್ಡೇಟ್ ಮಾಡ್ಕೊಂಡು ಇದೇ ರೀತಿ ಹೋಗ್ತೀವಿ. ಇದನ್ನ ನೀವು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ 2 ಟಾಪಿಕ್ ಗಳನ್ನ ಕಂಪ್ಲೀಟ್ ಮಾಡಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.